ವಿಭೂಷಣನೇ ಎನ್ನ ಅವಗುಣಗಳೆಣಿಸದಲೇ ವಿಹಿತ ಧರ್ಮದಲ್ಲಿಡು ವಿಷ್ಣು ಭಕುತಿಯ ಕೊಡು ವಿಹಿತ ಧರ್ಮದಲ್ಲಿಡು ವಿಷ್ಣು ಭಕುತಿಯ ಕೊಡು ಕೈಲಾಸವಾಸ ಗೌರೀಶ ಭಾಗೀರಥಿ ಧರನೆ ಭಯವ ಪರಿಹರಿಸೋ ಲೇಸಾಗಿ ನೀ ಸಲಹೋ ಸತತ ಶರ್ವದೇವಾ ಭಾಗೀರಥಿ ಧರನೆ ಭಯವ ಪರಿಹರಿಸೋ ಲೇಸಾಗಿ ನೀ ಸಲಹೋ ಸತತ ಶರ್ವದೇವಾ ಭಾಗವತ ಜನಪ್ರಿಯ ವಿಜಯ ವಿಠಲನಂಘ್ರಿ ಭಾಗವತ ಜನಪ್ರಿಯ ವಿಜಯ ವಿಠಲನಂಘ್ರಿ ಜಾಗೋ ಮಾಡದೆ ಭಜಿಪ ಭಾಗ್ಯವ ಕೊಡು ಶಂಭೋ ಜಾಗೋ ಮಾಡದೆ ಭಜಿಪ ಭಾಗ್ಯವ ಕೊಡು ಶಂಭೋ ಕೈಲಾಸ ವಾಸ ಗೌರೀಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಕೈಲಾಸ ವಾಸ ಗೌರೀಶ ಈಶ ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಹನುಮನ ನಂಬಿದ ಸುಗ್ರೀವಗೇದ ಹನುಮನ ನಂಬದ ವಾಲಿಯು ಬೇದ ಹನುಮನ ನಂಬಿದ ಸುಗ್ರೀವಗೇದ ಹನುಮನ ನಂಬದ ವಾಲಿಯು ಬೇದ ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಹನುಮನ ನಂಬಿದ ವಿಭೀಷಣಗೇದ ಹನುಮನ ನಂಬದ ರಾವಣ ವೇದ ಹನುಮನ ನಂಬಿದ ವಿಭೀಷಣಗೇದ ಹನುಮನ ನಂಬದ ರಾವಣ ವೇದ ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಹನುಮ ಪುರಂದರ ವಿಠಲನ ದಾಸ ಪುರಂದರ ವಿಠಲನು ಹನುಮನೋಳ್ವಾಸ ಹನುಮ ಪುರಂದರ ವಿಠಲನ ದಾಸ ಪುರಂದರ ವಿಠಲನು ಹನುಮನೋಳ್ವಾಸ ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಹರಿಯ ಮತವೇ ಹನುಮನ ಮತವು ರಾಮ ಎಂದರೆ ರೋಗ ನಿವಾರಣ ರಾಮ ಎಂದರೆ ರೋಗ ನಿವಾರಣ ಕೃಷ್ಣ ಎಂದರೆ ಕಷ್ಟ
ನಿವಾರಣ ಗೋವಿಂದ ಎಂದರೆ ಗೋವಿಂದ ಎಂದರೆ ಗತಿ ಉದ್ಧಾರಣ ಗತಿ ಉದ್ಧಾರಣ ರಾಗಿಂದ ಮಾತ್ರದೊಳು ರಕ್ತದೊಳು ತುಂಬಿದ ಮಹಾಪಾಪಗಳ ಹೊರಗಿದದು ಮತ್ತೆ ಮಾಯಿಂದ ಮಾತ್ರದಲ್ಲಿ ಮೋಕ್ಷವನ್ನು ಕೊಡುವ ಮೋಕ್ಷವನ್ನು ಕೊಡುವ ಪುರಂದರ ವಿಠಲನ ದಿವ್ಯನಾಮ ಪುರಂದರ ವಿಠಲನ ರಾಮ 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 ಸೀತಾ ರಾಮ ನಿರೋ ರಾಮ 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 ಸೀತಾ ರಾಮ ನಿರೋ ರಾಮ 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 ಸೀತಾ ರಾಮ ನಿರೋ ಪತಿಯ ದಿವ್ಯ ನಾಮ ಅಂದು ಒದಗದೋ ರಾಮ 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 ಸೀತಾ ರಾಮ ನಿರೋ ಅಮರ ಪತಿಯ ದಿವ್ಯ ನಾಮ ಅಂದು ಒದಗದೋ ರಾಮ ಸೀತಾ ರಾಮ ನಿರೋ ಭರದಿಯ ಮನ ಭಟರು ಬಂದು ಹೊರಡಿರೆಂದು ಮೇಟಿ ತುಳಿದು ಭರದಿಯ ಮನ ಭಟರು ಬಂದು ಮೇಟಿ ತುಳಿದು ಕೊರಡಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗದೋ ಕೊರಡಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗದೋ ರಾಮ 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 ಸೀತಾ ರಾಮ ನಿರೋ ಪತಿಯ ದಿವ್ಯ ನಾಮ ಅಂದು ಒದಗದೋ ರಾಮ 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 ಸೀತಾ ರಾಮ ನಿರೋ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕಾರ್ಯ ಮಾಡಿದೇಹ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕಾರ್ಯ ಮಾಡಿದೇಹ ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಒದಗದೋ ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಒದಗದೋ ರಾಮ 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 ಸೀತಾ ರಾಮ ನಿರೋ ಅಮರ ಪತಿಯ ದಿವ್ಯ ನಾಮ
ಒದಗದೋ ರಾಮ 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 ಸೀತಾ ರಾಮ ಎನ್ನಿರೋ ಏನು ಕಾರಣದಿಂದ ಮಲಗಿರುವೆಯೋ ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ ಏನು ಕಾರಣದಿಂದ ಮಲಗಿರುವೆಯೋ ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ ಏನು ಕಾರಣದಿಂದ ಮಲಗಿರುವೆಯೋ ಸೀತೆ ಹೋದಡು ಎಂದು ಚಿಂತೆಯಲ್ಲಿ ಮಲಗಿದೆಯೋ ಸೇತು ಕಟ್ಟುವುದು ಅಸಾಧ್ಯವೆಂದು ಮಲಗಿದೆಯೋ ಸೀತೆ ಹೋದಡು ಎಂದು ಚಿಂತೆಯಲ್ಲಿ ಮಲಗಿದೆಯೋ ಸೇತು ಕಟ್ಟುವುದು ಅಸಾಧ್ಯವೆಂದು ಮಲಗಿದೆಯೋ ಕೋತಿಗಳ ಕೈಲಿ ರಣ ಆಗದೆಂದು ಮಲಗಿದೆಯೋ ಕೋತಿಗಳ ಕೈಲಿ ರಣ ಆಗದೆಂದು ಮಲಗಿದೆಯೋ ಜ್ಯೋತಿರ್ಮಯ ರೂಪ ಹೇ ದರ್ಭಶಯನ ಏನು ಕಾರಣದಿಂದ ಮಲಗಿರುವೆಯೋ ಕೋತಿಗಳ ಕೈಲಿ ರಣ ಆಗದೆಂದು ಮಲಗಿದೆಯೋ ಜ್ಯೋತಿರ್ಮಯ ರೂಪ ಹೇ ದರ್ಭಶಯನ ಕೋತಿಗಳ ಕೈಲಿ ರಣ ಆಗದೆಂದು ಮಲಗಿದೆಯೋ ಜ್ಯೋತಿರ್ಮಯ ರೂಪ ಹೇ ದರ್ಭಶಯನ ಏನು ಕಾರಣದಿಂದ ಮಲಗಿರುವೆಯೋ ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ ಏನು ಕಾರಣದಿಂದ ಮಲಗಿರುವೆಯೋ ವನವಾಸ ತಿರುಗಲಾರೆನು ಎಂದು ಮಲಗಿದೆಯೋ ವನಧೀಶ ಮಾರ್ಗವನು ಕೊಡನೆಂದು ಮಲಗಿದೆಯೋ ವನವಾಸ ತಿರುಗಲಾರೆನು ಎಂದು ಮಲಗಿದೆಯೋ ವನಧೀಶ ಮಾರ್ಗವನು ಕೊಡನೆಂದು ಮಲಗಿದೆಯೋ ಧನುಜ ಬಲ್ಲಿದನೆಂಬು ವ್ಯಾಕುಲದಿ ಮಲಗಿದೆಯೋ ಧನುಜ ಬಲ್ಲಿದನೆಂಬು ವ್ಯಾಕುಲದಿ ಮಲಗಿದೆಯೋ ಹನುಮ ವಂದಿತ ಪಾದ ಹೇ ದರ್ಭಶಯನ ಹನುಮ ವಂದಿತ ಪಾದ ವ್ಯಾಕುಲದಿ ಮಲಗಿದೆಯೋ ಹನುಮ ವಂದಿತ ಪಾದ ಹೇ ದರ್ಭಶಯನ ಏನು ಕಾರಣದಿಂದ ಮಲಗಿರುವೆಯೋ ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ ಏನು ಕಾರಣದಿಂದ ಮಲಗಿರುವೆಯೋ ಅನಲಾಕ್ಷ ಹರನಿಗೆ ಕರುಣಿಸಿ ಮಲಗಿದೆಯೋ ವನಜ ಸಂಭವನಿಗೆ ಒಲಿದು ನೀ ಮಲಗಿದೆಯೋ ಅನಲಾಕ್ಷ ಹರನಿಗೆ ಕರುಣಿಸಿ ಮಲಗಿದೆಯೋ ವನಜ ಸಂಭವನಿಗೆ ಒಲಿದು ನೀ ಮಲಗಿದೆಯೋ ಮುನಿಗಳ ಸ್ತೋತ್ರಕ್ಕೆ ಹಿಕ್ಕಿ ನೀ ಮಲಗಿದೆಯೋ ಮುನಿಗಳ ಸ್ತೋತ್ರಕ್ಕೆ ಹಿಕ್ಕಿ ನೀ ಮಲಗಿದೆಯೋ ಎನಗೊಲಿದ ವಿಜಯ ವಿಠಲ ದರ್ಭಶಯನ ಏನು ಕಾರಣದಿಂದ ಮಲಗಿರುವೆಯೋ ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ ಏನು ಕಾರಣದಿಂದ ಮಲಗಿರುವೆಯೋ ಏನು ಕಾರಣದಿಂದ ಮಲಗಿರುವೆಯೋ ಏನು
ಕಾರಣದಿಂದ ಮಲಗಿರುವೆಯೋ ಕದ್ರಿ ಕಂಬಳದ ಈ ಪರಿಸರ ಸುಮಾರು 4-5 ದಶಕಗಳ ಪೂರ್ವದಲ್ಲಿ ಇದು ಬಯಲು ಪ್ರದೇಶ. ಇದೇ ಸ್ಥಳ ಗದ್ದೆಗಳು ಇದ್ದಂತಹ ಪ್ರದೇಶ. ಇದು ಇದರ ಹಿಂಭಾಗದಲ್ಲಿರುವಂತಹ ಕೆರೆ, ಅದಕ್ಕೆ ಪಾಯ ಅಂತ ಹೇಳಿ ಸಾಧಾರಣ ಕುಟ್ಟೋಳಿಯಿಂದ ತೊಡಗಿ ಇರುವಂತಹ ಗೋಡೆ. ಇದರ ಮೇಲ್ಭಾಗಿ ಎತ್ತರದ ಜಾಗ, ಅದು ಬೆಟ್ಟು ಬರುತ್ತೆ. ಮನೆ ನಿರ್ಮಾಣವಾದಾಗ ಈ ಒಂದು ತಡೆಗೋಡೆ ಬೇಕು ಅಂತ ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ತಡೆಗೋಡೆ ಕಟ್ಟಿದಾಗ ನಾವು ಅದನ್ನು ಕಲ್ಪುರರಿಗೆ ತಮಾಷೆ ಮಾಡುತ್ತಾ ಕಲ್ಪುರ ಡ್ಯಾಮ್ ಅಂತ ಕರೀತಾ ಇದ್ದೀವಿ. ಆ ಕಲ್ಪುರ ಡ್ಯಾಮಿನ ಕೆಳಭಾಗದಲ್ಲಿ ಇದೀಗ ಈ ಸಭಾಂಗಣ ಇದೆ. ಈ ಸಭಾಂಗಣವನ್ನು ಆ ಸಂದರ್ಭದಲ್ಲಿ ಈ ಸ್ವರೂಪದಲ್ಲಿ ಸಭಾಂಗಣ ಅಂತ ನಾವು ಕರೀತಿದ್ದೇವೆ. ಆದರೆ ಈ ಪರಿಸರ ಈಗ ಈ ಸ್ವರೂಪದಲ್ಲಿ ಇರುವ ಹಿನ್ನೆಲೆ ಇಂದಿನ ಕಾರ್ಯಕ್ರಮದ ಔಚಿತ್ಯತೆ, ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳ ವಿಶೇಷತೆಯನ್ನು ಪ್ರಸ್ತಾವನೆ ಹಾಗೂ ಸ್ವಾಗತದೊಂದಿಗೆ ಪ್ರದೀಪ್ ಕುಮಾರ್ ಕಲ್ಪುರರು ವಿವರಿಸಿದ್ದಾರೆ. ಸ್ವಾಮಿಯ ಗೋಪಾಲಕೃಷ್ಣನ ಸಾನ್ನಿಧ್ಯ, ಗೋಪಾಲಕೃಷ್ಣ ಮನ ಅಂತ ನಾವು ಯೋಚನೆ ಮಾಡಿದ್ದೇವೆ. ವಿಶ್ವೇಶತೀರ್ಥ ಪುಷ್ಕರಣಿ ಅಂತ ಹೇಳ್ಕೊಂಡು ಯೋಚನೆ ಮಾಡಿದ್ದೇವೆ. ವಿಶ್ವೇಶತೀರ್ಥ ವನ ಗೋಪಾಲಕೃಷ್ಣ ಪುಷ್ಕರಣಿ. ನಾವೆಲ್ಲ ಇಲ್ಲಿಯ ಪ್ರದೇಶ ನಿವಾಸಿಗಳು. ಡಾಕ್ಟರ್ ಸೊರಕೆ ಅವರು ತಿಳಿದುಕೊಂಡು ನಾವು ಪಟ್ಟಿದ್ದಾರೆ. ಇಲ್ಲಿ ಎಲ್ಲ ಸುತ್ತಮುತ್ತಲು ಈ ಪ್ರದೇಶ ಸೌಮ್ಯವಾಗಿರಬೇಕು, ಶಾಂತವಾಗಿರಬೇಕು. ಯಾಕಂದರೆ 78ನೇ ಇಸ್ವಿ ನಾನು ಮಂಗಳೂರಿಗೆ ಬರುವಾಗ ಕಥೆಕೊಂಡದ್ದು ಬಾಲಕೃಷ್ಣ ಶೆಟ್ಟರು ಇಲ್ಲಿಗೆ ಮೃತ್ಯುಮಯವಾಗ ಎದುರುಗಡೆ ಕಂಬಳದ ಗದ್ದೆ, 3 ಬೆಳೆ ಬೆಳೆಯುವಂತಹ ಗದ್ದೆಗಳು ಇದೆ. ಆ ಕಡೆ ತೆಂಗಿನ ತೋಟ. ಇದು ಭೇಟಿ ಇಲ್ಲ, ಇದು ವ್ಯಾಸರಾವ್ ಲೇನ್ ಪ್ರಧಾನ. ಇವತ್ತಿಗೆ ನಾವು ಪ್ರಧಾನ ಬಸ್ಸಿ ವ್ಯಾಸರಾವ್ ಲೇನ್ ಇವೆಲ್ಲೋ ಮೋಡಿಗಳ ಕೂಡಿ ಅಂತ 78ನೇ ಇಸ್ವಿ. ಆ ಸಂದರ್ಭ ನಾನು ನೆನಪಿಸಿಕೊಳ್ಳುವಂಥದ್ದು. ಇಲ್ಲಿಯ ಕೃಷ್ಣಪ್ಪಣ್ಣ ರುದ್ರೇಜಿಯೊಳಗಿರು, ಹೀಗೆ ಬೇರೆ ಬೇರೆ ಆ ಕಡೆ ಗೋವಿಂದಾಚಾರ್ಯರು, ಇದೆಲ್ಲ ನಾವು ನೆನಪಿಸಿಕೊಳ್ತಾ ಈ ಕಡೆ ಮಲ್ಲಿಕಾಯಿ ಫಾರ್ಮಸಿ ಅಂತ ಈ ಪರಿಸರ ಅತ್ಯಂತ ಬಹಳ ಹಿಂದಿನ ಹೈವೇದ ವಸ್ತುಗಳನ್ನು ತಯಾರು ಮಾಡುತ್ತಿದ್ದವರು. ಅವರು ನಾರಾಯಣ ಅಂತ ಅವರು ಬಿಡಿ ಏನೇಟ್ ಮಾಡ್ತಾ ಇದ್ದಾರೆ. ಮಲ್ಲಿಕ ಕಲಾವಿದರು ನಿರ್ಮಾಣ ವೇಸಿ ಕಂಪೌಂಡ್ ಅಂತೇಳಿ ಹೆಸರಿದ್ದೀವಿ. ಡಾಕ್ಟರ್ ಎ ವಿ ಶೆಟ್ಟರು, ವಿಜಯ ಮೇಲಿದ್ರು, ಡಾಕ್ಟರ್ ದೇವಳಿಗರು, ವ್ಯಾಸ ಭಾರತ ಓದುವಂಥದ್ದು. ಬಾಯಲ್ಲಿ ಬೀಡ, ಎದುರುಗಡೆ ಬೀಡದ ಅಂಗಡಿ, ಇದೆಲ್ಲ ಒಂದು ಸರಿ ನೆನಪು ಮಂಗಳೂರು ನೆನಪು. ಇದು ಮಗದೊಮ್ಮೆ ನಮ್ಮಲ್ಲಿ ಶಾಶ್ವತವಾಗಿ ಇರಬೇಕಂತ ಹೇಳುವ ಚಿಂತನೆಯಲ್ಲಿ ನಾನಾಗಿ ಮಿತ್ರ ನವನಿ ಶಿಕ್ಷೆಯಾಗಿ ಅಥವಾ ನಮ್ಮದು ಇಲ್ಲಿಯ ಸುಧಾಕರ ಇದೊಂದು ನಂತರ ಪರಿಚಯ ಮತ್ತು ಅದೆಲ್ಲ ಬಳಗಕ್ಕೆ ಬಂದಿದ್ದಾರೆ. ಈ ಶುದ್ಧ ಸಾವಯವ ಈಗ ಬೇರೆ ಕಡೆಯಲ್ಲಿ ಇವತ್ತು ನಾವು ಏನು ಈ ಪ್ರಕ್ರಿಯೆ ನಾವು ಆರಂಭ ಮಾಡಿದ್ದು ಬಾಳಪಟ್ಟ ಬಾಲಲ್ಲಿ ಈ ವರ್ಷವಾಗಿ ಅಲ್ಲಿ ಆ ನಂತರ ಕೊನೆಯಲ್ಲಿ ನಮ್ಮದು ಚಿಂತನೆ ಮಾವು, ಹಲಸು, ನಮ್ಮ ಸ್ಥಳೀಯ ಉತ್ಪನ್ನಗಳು. ನೇರಳೆ ಹಣ್ಣು ಅಲ್ಲಿಂದೇ ಬರಬೇಕು. ನಮ್ಗೆ ಇಲ್ಲೇ ನೇರಳೆ ಹಣ್ಣು ಹುಳ ಇರ್ತದೆ, ಹುಳ ಆಗ್ತದೆ. ಅದು ಆದರೂ ಇಲ್ಲೇ ಉತ್ಪನ್ನಗಳು. ಅಲ್ಲಿ ಹಸಿರು ಹಣ್ಣಿನ ಚಿಪ್ಸ್, ಇಲ್ಲಿ ಸೋಂಟಿ ಅಂತ ಹೇಳ್ತಾರೆ. ಹಲಸಿನ ಹಣ್ಣಿನ ಹಪ್ಪಳ, ಅಥವಾ ಮೈಯ ಏನು ಹಪ್ಪಳ ಅಲ್ವಾ, ನಾವು ಚಿಪ್ಸ್ ಉಪ್ಪಿನಕಾಯಿ, ಹೀಗೆ ಬೇರೆ 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 ವಿಭಾಗಗಳಿಗೆ ಮೌಲ್ಯವರ್ಧನೆ ಆಗಬೇಕು ಅಂತ ಹೇಳುವ ದೃಷ್ಟಿ ಇವತ್ತು ಮೂಡಬಿದ್ರೆಯಲ್ಲಿ ಸಂಸ್ಥರು ಎಷ್ಟು ದೊಡ್ಡ ಕ್ರಾಂತಿ ಮಾಡಿದ್ರು. ಇವತ್ತಿಗೂ ಅವರು ಹೊರಗಡೆ ಮಾರಾಟ, ನಾವು ಅಲ್ಲಿ ಹೋದ್ರೆ ಶುದ್ಧವಾದ ವಸ್ತು ಸಿಗ್ತದೆ. ಆ ಥರದ ಒಂದು ಚಿಂತನೆ ಮನೆಯಲ್ಲಿ ಮೂಡಬೇಕಂತ ನಾವು ಪ್ರಯತ್ನ ಮಾಡಿದ್ದು. ಅದರ ಫಲಶ್ರುತಿ ನಾವು ಪ್ರಥಮವಾಗಿ ಆಯ್ಕೆ ಮಾಡಿದ್ದು ಸಂಪೂರ್ಣ ಮನೆಯಾಗಿ ಸಾವಯವ ಸಂಖ್ಯೆ ಅಂತ. ಸುಮ್ಮನೆ ಅದಕ್ಕೊಂದು ಅಂದ್ರೆ ನಮಗೆ ಯಾವಾಗ ನಮಗೆ ಮಾಲಿಗೆ ಹೋಗಿ ತಗೊಳ್ಳೋದಂದ್ರೆ ಸಂಭ್ರಮ. ಮನೆಗೆ ಮಾರಾಟ ಮಾಡುವಾಗ ಅದು ಕೇವಲ ಸಸ್ಯ ಆಗಲ್ಲ. 78-79 ಇಸ್ವಿಗೆ ಮಧ್ಯಾಹ್ನ 11 ಗಂಟೆಗೆ ಗೋಡೆ ಅಂತ ಅವಾಗ ಮರವಾಗಿ ಟಿಪ್ಸನಿಗೆ ಹಿಡ್ಕೊಂಡು ಬರ್ತಾ ಇತ್ತು. ನಾವು ಸಸ್ಯಾಹಾರದ ಒಂದು ಭಾಗ ಆದ್ರೆ 10-11 ಗಂಟೆ 12 ಗಂಟೆ ಹೊತ್ತಿಗೆ ನೀರು ಬರ್ತಾ ಇತ್ತು. ಬೆಳಿಗ್ಗೆ ಬೇಗ ಕಚ್ಚಿನಿಂದ ಬಾಯಿ ಬರುವ ಹೂಳು ಹಿಡ್ಕೊಂಡು ಬರ್ತಾ ಇದ್ರು ಮನೆಗೆ. ಅಲ್ವಾ ಶಾಸ್ತ್ರೀಯ ಮನೆಗೆ ಮಾರಾಟ. ಇದು ಆ ಭ್ರಮೆಯನ್ನು ಹೊರಟೋದನ್ನು ನಾವು ಆರಂಭ ಮಾಡಿದ್ವಿ. ಇವತ್ತಲ್ಲಿ ಯಶಸ್ವಿಯಾಗಿ ಈ ಹೇಗೆ ನಾವು ರಾಷ್ಟ್ರೀಯ ಮಕ್ಕಳ ಉತ್ಸವ ಚಿತ್ರವಿಷಯ ಸ್ಪರ್ಧೆ ನಾವು ಮಾಡಿದ ಇವತ್ತು ಇಡೀ ರಾಜ್ಯ, ಇಡೀ ರಾಷ್ಟ್ರದ ಅನುಸರಿಸ್ತಾ ಇದೆಯೋ ಈ ಮಾವು ಮತ್ತು ಕೃಷಿ ಮೇಳದ ಈ ಸಂಭ್ರಮ
ಅದಕ್ಕೊಂದು ಆರ್ಥಿಕ ಸ್ವರೂಪವನ್ನು ಇದ್ದಂತೆ ಮನೆ ಯಾರು ಹೇಳ್ತಿದ್ರು ಒಂದೊಂದು ಟೀಮಿಗೆ 5,000 ರೂಪಾಯಿ ಕೊಡಬೇಕು ಬೇರೆ ಕಡೆ ಇಲ್ಲ. ಇವತ್ತು ಇದರಲ್ಲೆಲ್ಲ ಆಗಿದೆ. ಅವರು ಸೆಲೆಕ್ಷನ್ ಹಾಲಲ್ಲಿ ದೊಡ್ಡ ಪ್ರಮಾಣ ನಡೀತದೆ. ಆದ್ರೆ ನಾವು ನಮ್ಮ ಯಥಾವತ್ತಾಗಿ ಇಲ್ಲಿ ಕೇವಲ ಸಾವಯವ ವ್ಯವಸ್ಥೆಗಳಿಗೆ ಮಾತ್ರ ಅವಕಾಶ ಇತ್ತು. ಇಲ್ಲಿ ತೆಂಗಿನ ಎಣ್ಣೆ ತುಪ್ಪ ಇದು ಬಿಟ್ಟರೆ ಇದಕ್ಕೆ ರಿಫೈಂಡ್ ಆಯಿಲ್ ಇದಕ್ಕೆಲ್ಲ ಅವಕಾಶ ಇಲ್ಲ. ಈಗ ಉತ್ಪನ್ನಗಳು ಹಾಗೆ ಅವರು ಪ್ರಾಮಾಣಿಕವಾಗಿ 80% ಅದೇ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ನಾವು 100% ಬರುವುದಿಲ್ಲ. ಇವತ್ತು ವಾತಾವರಣ 100% ಇಲ್ಲ. ಹಾಗಾಗಿ ಇದರ ಒಂದು ಫಲಶ್ರುತಿಯ ಪ್ರಯತ್ನದಲ್ಲಿ ಇದೊಂದು ಆರಂಭಿಕ ಚಿಂತನೆ. ರಾಮನಗರದಿಂದ ಹಲಸಿನ ಹಣ್ಣನ್ನು ಹಿಡ್ಕೊಂಡು ಬಂದಿದ್ದಾರೆ, ಕುಣಿಗಳಿಂದ ಹಲಸಿನ ಹಣ್ಣನ್ನು ಹಿಡ್ಕೊಂಡು ಬಂದಿದ್ದಾರೆ, ಮಾವನ್ನು ಹಿಡ್ಕೊಂಡು ಬಂದಿದ್ದಾರೆ. ಮಳೆ ಬಂದ ನಂತರ ನಮ್ಮಲ್ಲಿ ಇಲ್ಲಿ ರುಚಿಕರವಿರುವುದಿಲ್ಲ. ಕೆಂಪು ಬಂದಿದೆ, ಹೋಗಿದ್ದಾರೆ ಚಂದ್ರ ಹಲಸು ಮತ್ತೆ ನೀಲಿ ಹಲಸು ರುದ್ರಾಕ್ಷೆ ಇದೆಲ್ಲ ಉಂಟಲ್ಲ. ಇಲ್ಲಿ ನಾವು ತುಳ್ಳೆ ಮತ್ತೆ ಬಲ್ಕಿಯನ್ನು ಮಾತ್ರ ಬೇರೆ ತುಳ್ಳೆ ಹೀಗೆ ಮಾತ್ರ ಹೇಳುವಂಥದ್ದು. ಅದು ಬೇರೆ ಬೇರೆ ವಸ್ತು ಇದೆ. ನನಗಂತೂ ಒಂದು ಚಂದ್ರ ಅಂತ ಬಾಯಿ ಹಾಕೊಂಡು ಬಾಯಿಗೆ ನಾನು ಪತ್ರಕರ್ತರ ಹೇಳಿದೆ, ಬಾಯಿ ಕೂಡ ನೀತಿ ಇದೆಲ್ಲ ಒಂದು ಸುಖಾನುಭವ. ನಾವು ಮಾಡಿದಂಥ ಉತ್ಪನ್ನಗಳನ್ನು ಕೊಂಡುಕೊಳ್ಳೋಣ, ಶುದ್ಧವಾದದ್ದು. ಇಲ್ಲಿಯ ಹಪ್ಪಳ ಸಂಡಿಗೆ ಸೊರಟೆ ನಮ್ಮ ಮನೆಯಲ್ಲ, ರೈತರ ನಮ್ಮ ಬಂಧುಗಳ ಮನೆಗೆ ಪ್ರತಿನಿಧಿತವಾಗಿ ತೆಗೆದುಕೊಳ್ಳೋಣ. ಈ ತರ ಬದುಕನ್ನು ಕಟ್ಟಿಕೊಂಡವರಿಗೆ ನಾವು ಪ್ರೋತ್ಸಾಹವನ್ನು ನೀಡೋಣ ಅಂತ ಹೇಳ್ತಾ, ಸಾಧ್ಯವಾದ ಇವತ್ತೇ ಹಲಸಿನ ಖಾಲಿಯಾದರೂ ಪರವಾಗಿಲ್ಲ, ಇವತ್ತೇ ಇಲ್ಲಿ ಒಂದು ಖಾಲಿಯಾದರೂ ಅಡ್ಡಿಲ್ಲ. ಮೈಯಲ್ಲಿ ಪುನಃ ಗಾಡಿ ಇಟ್ಕೊಂಡು ಬರ್ತಾರೆ. ಅಥವಾ ನಮ್ಮ ಕಾಮತರು ಇಲ್ಲಿ ಬಿಸಿ ಬಿಸಿ ಹಲಸಿನ ಜ್ಯೂಸು ಪಾಯಸ ಮೇಲೆ ಶಾರದಾ ನಮ್ಮ ವಿದ್ಯಾಲಯ ಬಾಯದಿಂದ ನಾವು ಮೇಲೆ ಕೊಂಡಿಟ್ಟಿದ್ದೇವೆ. ಬೇಕಂದ್ರೆ ಬಿಪಿಯನ್ನು ಟೆಸ್ಟ್ ಮಾಡ್ತಾರೆ, ಅಲ್ಲಿ ಪ್ರಾಡಕ್ಟ್ಗಳು ನಿಮಗೆ ಬೇಕಾದ ಮಾರ್ಗದರ್ಶನವಾಗಿ ಬಿಡ್ತಾರೆ. ಶಾರದಾ ವಿದ್ಯಾಲಯದ ವ್ಯವಸ್ಥೆ ಪರವಾಗಿ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲ ಇದು ಒಟ್ಟು ಅವಕಾಶ ಕಲ್ಪಿಸಿದ್ದೇವೆ. ಅದಕ್ಕೆ ಸರಿಯಾಗಿ ನಮ್ಮ ಸ್ಪಂದನೆ ಇರಬೇಕು. ನಾವು ಅದು ಬೇಡ, ಎಲೋಪತಿ ಬೇಡ, ಆಯುರ್ವೇದ ಬೇಡ, ಹೋಮಿಯೋಪತಿ ಬೇಡ, ಈ ಬೇಡ ಸಂಸ್ಕೃತಿ ಬಿಟ್ಟು ಎಲ್ಲವೂ ಬೇಕು ಅಂತ ಸ್ವೀಕರಿಸಿದಾಗ ಅದು ನಮ್ಮ ಕೌರವ ಸಂಸ್ಕೃತಿ ಆಗಿದೆ. ಹಾಗಾಗಿ ಕನ್ನಡ, ತುಳು, ಕೊಂಕಣಿ, ಬಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಪಾಲಿ ಎಲ್ಲವೂ ಇರುವಂಥದ್ದು. ಎಲ್ಲ ನಾಟಿ ವೈದ್ಯ. ನಾಳೆ ನಮ್ಮ ಹತಮಾಸಿಗಳು ಬರ್ತಾರೆ, ಅವರು ನಮ್ಮಲ್ಲಿ ವೃತ ಅಡಿಗೆ ಅಂತಿದೆ, ವೃತಾಚರಣೆ ಅಡಿಗೆ ಅಂತ. ವೃತ ಒಂದೊಂದು ದಲಿ ವೃತ, ಕ್ಷೀರ ವೃತ. ಕ್ಷೀರ ವೃತ ಅಂದ್ರೆ ಆ ಮಾಸದಲ್ಲಿ ಕ್ಷೀರವನ್ನು ಉಪಯೋಗಿಸುವಾಗಿಲ್ಲ, ಎಣ್ಣೆಗಳನ್ನು ಉಪಯೋಗಿಸುವಾಗಿಲ್ಲ. ಅದ್ರ ಬಗ್ಗೆ ಅವರು ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಮತ್ತು ಡಾಕ್ಟರ್ ಪ್ರಸಿದ್ಧ ನಾಟಿ ಮತ್ತು ಆಯುರ್ವೇದ ವೈದ್ಯರಾದಂತಹ ಕೊಡಗಿನ ಅಂಚೆ ಡಾಕ್ಟರ್ ಅವರು ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ನೀಡಲಿದ್ದಾರೆ. ಈ ಎಲ್ಲದಕ್ಕೂ ಅವಕಾಶ ನೀವು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರನ್ನು ನಾನು ಕಾಯಾವಾಚ ಮನಸ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ, ಇವತ್ತು ಸ್ವಾಮಿ ಶ್ರೀರಾಮನ ಜೀವನ ಅಂತ ಹೇಳಿದ್ರೆ ನಮಗೆ ಮಂಗಳೂರಿನಲ್ಲಿ ಇವತ್ತು ನಮಗೆ ಬೇಕು, ಎಲ್ಲರಿಗೂ ಬೇಕು. ರಾಮಕೃಷ್ಣ ಆಶ್ರಮದ ಎಲ್ಲ ಚಿಂತನೆಗಳ ಅನಾವರಣ ಮಂಗಳೂರು ರಾಮಕೃಷ್ಣ ಆಶ್ರಮ ಅಂತ ಹೇಳುವಂಥದ್ದು ಬಹಳ ಸಂಪೂರ್ಣವಾಗಿದ್ದಾರೆ. ರಾಷ್ಟ್ರ ಸ್ವಚ್ಛ ಭಾರತ ಅಂತ ಹೇಳುವ ಕಲ್ಪನೆ ಕಟ್ಟಿಕೊಂಡಾಗ ಈ ವಿಶ್ವಕ್ಕೆ ಮಾಲಿನ್ಯ ಸಂಕಟದಲ್ಲಿ ರಾಮಕೃಷ್ಣ ಆಶ್ರಮ ಮುಂದಾಡುವುದರಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇದ್ದೆ. ನಮ್ಮಲ್ಲಿ ಇದು ಮನೆಗಳಲ್ಲಿ ಫೋಟೋಗಳು ಇದೆಲ್ಲ ಅನಿವಾರ್ಯವಾಗಿ ಒಂದೇ ಮನೆ ಖಾಲಿ ಮಾಡುವಾಗ ಇಲ್ಲ ಅದು ಜೀರ್ಣವಾಗಿ ಇಲ್ಲ ಯಾವುದಕ್ಕೆ ಭಿನ್ನವಾಗಿರ್ತಾರೆ ಬಿಸಾಡಿಗೆ ಆಗುವುದಿಲ್ಲ, ಕಡೆ ಹಾಕಬಹುದು, ನದಿಗೆ ಹಾಕಿ ಹೋಗುದು ಇಲ್ಲ. ಕೆಲವು ಮೂರ್ತಿಗಳು ಅನಿವಾರ್ಯ ಮನೆಯಲ್ಲಿ ಸಂಗತಿ ಇಲ್ಲ. ಅದು ಎಲ್ಲರಿಗೂ ರಾಮಕೃಷ್ಣ ಅದಕ್ಕೂ ಒಂದು ವ್ಯವಸ್ಥೆ, ಯಾವುದು ಆರಾಧನಾ ವ್ಯವಸ್ಥೆ, ತ್ಯಾಜ್ಯಗಳಿಗೂ ಒಂದು ವ್ಯವಸ್ಥೆ ಮಾಡಿದ್ರೆ ಇದು ನಮಗೆಲ್ಲರಿಗೂ ಬಹಳ ಅನುಕೂಲೀಯ ಭಾಗ್ಯವನ್ನು ನಾನು ಯಾವತ್ತೂ ಅವರಿಗೆ ತೊಂದರೆ ಮಾಡ್ತಾ ಇರ್ತೇನೆ. ನಮ್ಮ ಜನದ ನಾಮಕರಣಕ್ಕಾಗಿ ಮನೆಯ ಕಾರ್ಯಕ್ರಮಕ್ಕಾಗಿ ಸರ್ವ ಪೂಜೆ ಬೇರೆಯವರ ವಿಶೇಷ ಬಹಳ 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 ಅವರನ್ನು ಗೌರವಿಸುವಂತ ಅವರನ್ನು ನಾನು ಸರ್ವರ ಪರವಾಗಿ ಗೌರವದಿಂದ ಶಾಸ್ತ್ರಾಂಗ ಪ್ರಣಾಮಪೂರ್ವಕ ಸರ್ವರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಾನು ಬೇರೆ ಯಾರ ಬಗ್ಗೆ ಹೇಳಿಕೊಂಡು ಅವರ ಉಪನ್ಯಾಸ ಬೇರೆ ಯಾಕಂದ್ರೆ ವ್ಯಾಪಾರ ನಾವೀಗ ಸಾಂಕೇತಿಕವಾಗಿ ಇಟ್ಕೊಳ್ತಾ ಇವಾಗ ಇಲ್ಲಿ ಶಾರದಾ ವಿದ್ಯಾಲಯದ ಬಂಧುಗಳಿಂದ ನಮ್ಮ ಮಕ್ಕಳಿಂದ ಒಂದೇ ಮಾತ್ರ 150 ವರ್ಷದ ಆಚರಣೆಯಲ್ಲಿ ನಾವು ಯಾವತ್ತು ನಮಗೆ ದೇವರ ಪ್ರಾರ್ಥನೆ ಅಂದ್ರೆ ಅದೇ ನಮಗೆ ಸುಜಲಾಂ ಸುಫಲಾಂ ಮರ್ಯಾದೆ ಶೀತಲಾಂ ಸತ್ಯ ಶ್ಯಾಮಲಾಂ ಆಸರ ಹೇಳುವಾಗ ಬೇರೆ ತುಳು ವಿದ್ಯಾ ದಶಪ್ರಕಾರ ದಾರಿಣಿ ಅಂತ ಹೇಳುವಾಗ ಇನ್ನೇನು ಬೇಕು ಇದನ್ನು ನಾವು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ನಮ್ಮ ರಾಘವೇಂದ್ರ ಶಾಸ್ತ್ರದ ಮಹಾಕೃಷ್ಣ ಬೇಕು. ಅದು ಆ ಮಹಾಕೃಷ್ಣ ಯಾವತ್ತು ಮಗನಿಗೆ ಬಂದಿದ್ದಾರೆ, ಅವರ ಪರಂಪರೆ ಬೆಳೀತಾ ಇದೆ ಮುಂದೆ ಅವರ ಹಿಂದಿನ ತಂದೆಯವರ ರಚನೆ ಕಾಲದಿಂದ ಬಂದದ್ದು. ಹಾಗೆ ಬಡಗಿನಿಂದಲೂ ನಮಗೆ ಬಂದಿದ್ದಾರೆ, ತೆಂಕಲಾಯಿಂದಲೂ ಬಂದಿದ್ದಾರೆ. ತೆಂಕಲಾಯರು ಬಡಗಿನಿಂದ ನಮ್ಮ ವಸ್ತುಗಳು ಬಂದಿದೆ. ಎಲ್ಲರ ಒಟ್ಟಿಗೆ ನಮಗೆ
ಮನೆಯ ಬಂಧುಗಳಿಗೆ ಭಾರತೀಯರ ಮನೆಗೆ ಗೊತ್ತಿಲ್ಲ ನನಗೆ ಬರ್ತಾರೆ ಎಲ್ಲದಕ್ಕೂ ನಮಗೆ ಅವರು ಬೇಕೇ ಬೇಕು. ಎಲ್ಲರನ್ನು ಸ್ವಾಗತ ಮಾಡ್ತಾ ವಿಶೇಷವಾಗಿ ಮಾಧ್ಯಮಗಳ ಉತ್ಸಾಹ ಮತ್ತು ಅವರ ಪ್ರೋತ್ಸಾಹ ಇದು ನಮಗೆ ಪ್ರೋತ್ಸಾಹ ಅಲ್ಲ, ರೈತರಿಗೆ ಪ್ರೋತ್ಸಾಹ, ತಯಾರಕರಿಗೆ ಪ್ರೋತ್ಸಾಹ. ಪಕ್ಕದಲ್ಲಿ ಜಿಲೇಬಿ ತಯಾರಾಗ್ತಾ ಇದೆ, ಪಕ್ಕದಲ್ಲಿ ಹೋಳಿಗೆ ತಯಾರಾಗ್ತಾ ಇದೆ. ಅಲ್ಲಿ ಹಲಸಿನನ್ನು ತುಳು ಮಾಡಿ ಮನೆಗೆ ಕಟ್ಟಿಕೊಂಡು ಹೋಗ್ಬೋದು, ಕಾಯಿ ಅಥವಾ ಹಣ್ಣು ಇಡಿಯನ್ನು ತಿಳಿದುಕೊಂಡು ಹೋಗ್ಬೋದು. ಮಾವಿನ ಹಣ್ಣುಗಳು ಬಂದಿದೆ, ಬೇರೆ ಬೇರೆ ಉತ್ಪನ್ನಗಳು ಬಂದಿದೆ, ಉಪ್ಪಿನಕಾಯಿ, ತುಪ್ಪ ಎಲ್ಲವೂ ಇದಕ್ಕೆ ಶುದ್ಧತೆಯನ್ನು ಕಾಪಾಡುವಲ್ಲಿ ನಾವು ಆದಷ್ಟು ಪ್ರಯತ್ನ ನಾವು ಮಾಡಿದ್ದೇವೆ. ಪ್ರೋತ್ಸಾಹಿಸೋಣ. ಅದಕ್ಕೆ ಇದರಲ್ಲಿ 4 ಹಲಸಿನ ಸೋಳೆ ತಿಂದು ಬೇರೆ ಬೇರೆ ಬೇಕಂದ್ರೆ ಡಯಾಬಿಟಿಸ್ ಟೆಸ್ಟ್ ಮಾಡಬಹುದು. ಹೀಗೆ ಅವಶ್ಯಕತೆ ಇದ್ದಕ್ಕೆಲ್ಲ ನಾನು ತಮಾಷೆಯಾಗಿ ಹೇಳುವಂಥದ್ದು ನಾವು ವ್ಯವಸ್ಥೆ ಮಾಡಿದ್ದೇವೆ. ಬನ್ನಿ ಭಾಗವಹಿಸಿ. ವಿಶೇಷವಾಗಿ ಕಾಲನಿ ನಿವಾಸಿಗಳಿಗೆ ತೊಂದರೆ ಆಗ್ತದೆ, ಆದರೆ ತೊಂದರೆಯಲ್ಲಿ ಅವರು ಸಂಭವಿಸಿಕೊಳ್ತಾ ಇದ್ದಾರೆ. ನಮ್ಮ ಕಾಲನಿಯಿಂದ ಆಗ್ತದಲ್ಲ ಅಂತ ಮಲ್ಲಿಕಾ ಬಡಾವಣೆಯಲ್ಲಿ ಮಲ್ಲಿಗೆ ಹೂವಿನಂತೆ ಈ ಪರಿಮಳ ಎಲ್ಲ ಕಡೆಗೆ ಪ್ರಸರಿಸಿಬಿಟ್ಟು ಹೇಳ್ತಾ ಸ್ವಾಗತವನ್ನು ನಿರ್ವಹಿಸ್ತಾ ಇದ್ದೇವೆ.
ಒಂಜಿ ಸೇಡು ಪೆಲಕಾಯಿ ತಿಂದ ಒಂಜಿ ಕೊಯ್ಲು ಕಂಡ ದಪ್ಪೋಲಿಗೆ ಇದು ನಡೋಲಿಗೆ ಬರ್ಸಗಾಲಡ್ ಜಿಗಿ ಗಿಜಿ ಬರ್ಸ ಬರ್ನಾಗ ದಿಕ್ಕೇಲಿಗೆ ಪೆಲತ ಹಪ್ಪಳ ಕೈತದು ಚೂರು ತಾರೆದೆಣ್ಣೆ ಪಾಡ್ದು ತಿಂದಂಡ ಬೈಯಾಗಿ ಬೇತೆ ತಿನ್ನಿಸಿ ಬುಡ್ಚಿಗೆ ನನ್ನ ಬರ್ಪುಂಡು ಹೊಸ್ತಿಲ್ಗೆ ಬೋಳೆ ದೀದು ನಮ್ಮ ಬೋಳೆ ಬಣ್ಪುರಿ ಪಂಡ ಪೆಲ ತರಿನಿ ಹಲಸಿನ ಬೀಜವನ್ನು ಬೇಯಿಸಿದನ್ನು ಬೋಳೆ ಅಂತ ಹೇಳೋದು. ಐಕ್ ಒಂದೆತ್ತ ಪುರುಳಿದ ಕುಡುತ್ತ ಪೂ ದೀದು ಅಮ್ಮ ಹೊಸ್ತಿಲ ಬರೀತಿ ಇಂಚಿ ಬರ್ನಾಗ ನಮ್ಮ ಜೋಕ್ಲು ಆ ಬೈಪೋದಿನ ಆ ಬೋಳೆ ಉಂಟತ್ತ ಅವಿನಿ ರಾವು ಕಟ್ಟಲು ತಿನ್ನೋದಿತ್ತ. ಇದೆಲ್ಲ ಜೀವನದ ಒಂದು ಸುಖಾನುಭವಗಳು. ಹಪ್ಪಳಕ್ಕೆ ಹಲಸಿನಕಾಯಿಯನ್ನು ಕೊಯ್ದು ಹಪ್ಪಳವನ್ನು ಗುದ್ದಿ ಬಲ್ಗೆ ಹೇಳೋದು, ಬಲ್ಗೆಯಲ್ಲಿ ಗುದ್ದಿದಾಗ ಹಪ್ಪಳದ ಹಿಟ್ಟನ್ನು ತಿಂದು ಜುಲಾಬಾದದ್ದು ಉಂಟು. ಇಲ್ಲ, ನಾವು ಹಲಸಿನ ಹಣ್ಣನ್ನು ತುಂಡು ಮಾಡುವಾಗ ದೇವರ ನೈವೇದ್ಯಕ್ಕೆ ನಾವು ಬಾಯಿಗೆ ಹಾಕಬಾರ್ದು. ಮಕ್ಕಳು ಅಪ್ಪ ಅಮ್ಮ ಆಚೆ ನೋಡುವಾಗ ನಾವು ಕದ್ದುಕೊಂಡು ಬಾಯಿಗೆ ಹಾಕಿ ಕೃಷ್ಣ ಪರಮಾತ್ಮ ಆದದ್ದು ಉಂಟು. ಇದೆಲ್ಲ ಸವಿ ನೆನಪು, ಸಾವಿರ ನೆನಪುಗಳು. ಬದುಕಿನಿಂದ ಮಾಯ ಆಗ್ತಾ ಇದೆ. ಈಗಾಗಲೇ ಹೇಳಿದರು, ದೊಡ್ಡ ಮನೆಯ ತೋಟದ ಬದಿಯಲ್ಲಿರುವ ಮಾವಿನ ಮರದ ಬುಡಕ್ಕೆ ಬೆಳಿಗ್ಗೆ 5 ಗಂಟೆಗೆ ಯಾರು ಹೋಗುದು, 6 ಗಂಟೆಗೆ ಯಾರು ಹೋಗುದು, 4 ಗಂಟೆಗೆ ಯಾರು ಹೋಗುದು ಅಂತ. 4 ಗಂಟೆಗೆ ಹೋದ್ರೆ ಮನೆಯಲ್ಲಿ ಬೀಳ್ತಿತ್ತು ಬೆಟ್ಟ. ಅಲ್ಲಿ ಉಚ್ಚಿಗಿಚ್ಚಿ ಬುರಿಕೊಂಡು ಒಡೆ ಬಾಪ ಮಗಯ್ಯ ಅಂತ. ಯಾಕಂದ್ರೆ ಮಾವಿನ ತಿಂದು ಅದನ್ನು ತೊಳಿಲಿಕ್ಕಿಲ್ಲ, ಹಾಗೆ ಚೂಪಿ ತಿನ್ನೋದು. ದೇಹಕ್ಕೆ ಏನು ಆಗ್ತಿರ್ಲಿಲ್ಲ, ಪೂರ್ಣ ಧಾರಣಾ ಶಕ್ತಿ ದೇಹ ಪಡೆದುಕೊಳ್ತಿತ್ತು. ಇಂಥ ಒಂದು ವಿಶೇಷ ಅನುಭವಗಳ ಕಥಾನಕ. ಆ ಬಿದ್ದ ಮಾವಿನ ಹಣ್ಣನ್ನು ಹಕ್ಕಿ ತಂದು ಅಮ್ಮನಿಗೆ ಕೊಟ್ಟಾಗ ಅಮ್ಮ ಅದನ್ನು ಮೇಲೆ ಚಾಪೆಯಲ್ಲಿ ಹಾಕಿ ಅದನ್ನು ಮಾಂಬಳ ಮಾಡಿ, ಮತ್ತೆ ಮಳೆಗಾಲಕ್ಕೆ ನಮಗೆ ಅದರದೇ ಸಾಸಿವೆ. ಅಂದರೆ ಮಳೆಗಾಲಕ್ಕೂ ಅದೇ. ಮನೆ ಸುತ್ತಮುತ್ತಿರುವ ಕಾಕೆ ಸೊಪ್ಪು, ಎಲಿಕಮ್ಮಿ ಸೊಪ್ಪು, ಗರಿಕೆ ಸೊಪ್ಪು, ಕೆಸು, ತಿಮರೆ, ಹೀಗೆ ಏನೇನು ಸೊಪ್ಪುಗಳಲ್ಲಿ ಮಳೆಗಾಲದ ರುಚಿಯಾದದ್ದು. ಕಡೆಗಾಗುವಾಗ ಕೊಂಕಣಿಯರು ಅಂದರೆ JSB ಅವರಿದ್ದರೆ ಅವರು ಕಜಂಕದ ಪೋಡಿ ಮಾಡಿದರೆ ನಾವು ಕದ್ದುಕೊಂಡು ಹೋಗಿ ಅಲ್ಲಿ ಹೋಗಿ ತಿನ್ನಲಿಕ್ಕೆಲ್ಲ ಉಂಟು. ಇದೆಲ್ಲ ಒಂದು ಸುಖಾನುಭವ. ಮಾಂಸಾಹಾರಿ ವ್ಯವಸ್ಥೆಯವರಿಗೂ ಈ ಗಸಿಗೆ ಇದೆಲ್ಲ ಬೇಕೇ ಬೇಕು. ವಿಶೇಷ ಕಟ್ಲೆ ಅಡಿಗೆ ಮಾಡುವಾಗ ಹಲಸಿನ ಗಸಿ ಬೇಕು, ಹಲಸಿನ ಕೊದ್ದೆಲು ಬೇಕು. ಕಡೆಗೆ ಏನಿಲ್ಲದಿದ್ರೆ ಒಳ್ಳೆ ಹಲಸಿನ ಹಣ್ಣಾದರೆ ಪೂರ ಹಲಸಿನ ಸೋಳೆ ಖಾಲಿ ಆದಂಥ ರೆಚ್ಚೆ ಉಂಟಲ್ಲ, ರೆಚ್ಚೆ ಬಚ್ಚೀರಲ್ಲಿ ಅದರಲ್ಲಿ ಪಲ್ಯ ಮಾಡಿ ಸಮೇತ ಅಮ್ಮ ಹಾಕಿದ್ರು. ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ಉಂಟಲ್ಲ, ಘಮ. ಇದೆಲ್ಲ ಸುಖಾನುಭವ. ಇವತ್ತು ವಿಜ್ಞಾನದ ಆವಿಷ್ಕಾರದಲ್ಲಿ ಹಲಸಿನ ಬೀಜದ ಬಿಸ್ಕೆಟ್ ತಯಾರಾಗಿದೆ ಅಲ್ವಾ, ಇಲ್ಲೇ ಇದೆ ಕಾಣ್ತಲ್ಲ, ಬಿಸ್ಕೆಟ್ ತಯಾರಾಗಿದೆ. ಅಥವಾ ಹಲಸಿನ ಚಿಪ್ಸು, ಅದು ಇವತ್ತು ಸಂಸ್ಕರಿಸಿ ನಮಗೆ ಮಾಡಲ್ಪಡುತ್ತದೆ. ಹಪ್ಪಳವೂ ಸಿಗ್ತದೆ, ಎಲ್ಲವೂ ಇದೆ. ಅಂದರೆ ಉಪಯೋಗಿಸಲಿಕ್ಕೆ ನಾವು ಮರೆತು ಬಿಟ್ಟಿದ್ದೇವೆ. ಕದ್ದುಕೊಂಡು ತಿನ್ನುವುದು ಅಂತ ಹೇಳಿದರೆ ಇಂಥ ವಸ್ತು ಗೊತ್ತೇ ಇಲ್ಲ. ಇವತ್ತು ಕದ್ದುಕೊಂಡು ಬೇಕಾದರೆ ನಾವು ಬೇಡದ ಚಾಕ್ಲೇಟ್ ತಿಂದು ಮರುದಿವಸ ಡಾಕ್ಟರ್ ಹತ್ರ ಹೋಗ್ತೇವೆ. ನಮ್ಮ ಪಾರಂಪರಿಕವಾದಂಥ ಪ್ರಾದೇಶಿಕವಾದ ಆಹಾರ ಪದ್ಧತಿಯ ಮೌಲ್ಯವರ್ಧನೆಯ ಸದುದ್ದೇಶ ಕಲ್ಕುರ ಪ್ರತಿಷ್ಠಾನ ಕಳೆದ ಹಲವಾರು ವರ್ಷಗಳಿಂದ ಇಂಥ ಹಲವಾರು ಚಿಂತನೆಗಳಲ್ಲಿ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ ನಮ್ಮದು. ಇದು ಸ್ವಲ್ಪ ಸಾವಯವದ ಚಿಂತನೆ. ಇವತ್ತು ಅದಕ್ಕೆ ಮೌಲ್ಯವರ್ಧನೆಯಲ್ಲಿ ರಿಫೈನ್ಡ್ ಆಯಿಲ್, ಬೇರೆ ರೀತಿಯಲ್ಲಿ ಮೈದಾ ಇದೆಲ್ಲ ಉಪಯೋಗಿಸಿಕೊಂಡು ಆಗ್ತಾ ಇದೆ. ತಪ್ಪು ಅಂತ ಹೇಳುವುದಿಲ್ಲ. ಆಧುನಿಕದ ಕಾಲಘಟ್ಟದಲ್ಲಿ ಮಂಚೂರಿ, ಗೋಬಿ ಎಲ್ಲವೂ ಹಲಸಿನಲ್ಲಿ ಬಂದಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರೈತರುಗಳು ಟೇಬಲ್ಗಳಿಗೆ ದುಡ್ಡು ಕೊಟ್ಟು ಅದರಲ್ಲೂ ಭಾಗವಹಿಸ್ತಾರೆ ಮೇಳಗಳಲ್ಲಿ. ನಾವು ಆರಂಭದಲ್ಲಿ ಇದಕ್ಕೆ ಒಂದು ಚಾಲನೆ ಕೊಟ್ಟದ್ದು. ಇವತ್ತು ನಿರಂತರವಾಗಿ ಇಲ್ಲಿ ಅಂತೂ ಶುದ್ಧವಾಗಿ ಸಾವಯವದ ದೃಷ್ಟಿಯಿಂದ ಮಾತ್ರ ಇಲ್ಲಿ ಮಾರಾಟಕ್ಕೆ ಅವಕಾಶ ಇರುವಂಥದ್ದು. ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಮಾತ್ರ ಕರಿದ ವಸ್ತುಗಳಿಗೆ ಅವಕಾಶ, ಅಥವಾ ನೆಲಗಡಲೆ ಎಣ್ಣೆ ಅದಕ್ಕೆ ಅವಕಾಶ. ಇಂಥ ಒಂದು ರಾಮನಗರ, ಕುಣಿಗಲ್ಲು ಆ ಕಡೆಯಿಂದ ಬಂದವರು, ಕುಂದಾಪುರದಿಂದ ಬಂದಂಥ ಉತ್ಪನ್ನಗಳು ಅಥವಾ ಹಲಸಿನ ಹಪ್ಪಳಗಳು, ನೇರಳೆ ಹಣ್ಣು, ರಂಬುಟಾನು ಎಲ್ಲವನ್ನು ನಾವು ಇಡಲಿಕ್ಕೆ ಅವಕಾಶ ಮಾಡಿದ್ದೇವೆ. ಉಪ್ಪಿನಕಾಯಿಯಿಂದ ಮೊದಲುಗೊಂಡು ಎಲ್ಲವೂ ಶುದ್ಧವಾದಂಥ ವಸ್ತುಗಳು ಇಲ್ಲಿ ನಮ್ಮ ಎಲ್ಲ ಗ್ರಾಹಕರೋ ತಯಾರಕರೋ ಅಥವಾ ನೋಡಿ, ಅವಳೊಬ್ಬಳು ಹುಡುಗಿ, ಅವಳು ಸಣ್ಣ ಪ್ರಾಯದ ಸಣ್ಣ ಮಕ್ಕಳು ಕೃಷಿ ಮಾಡೋದಿಲ್ಲ ಅಂತ ಅವಳು ರಾಮನಗರದಿಂದ ಅದಕ್ಕೋಸ್ಕರ ಬಂದಿದ್ದಾಳೆ. ಇವತ್ತು ನಾವು ಅದಕ್ಕೆ ಪ್ರೋತ್ಸಾಹ ನೋಡೋಣ, ಕೊಂಡಾಡೋಣ, ಕೊಂಡು ಆರೋಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ. ಇಂಥ ಚಿಂತನೆ ನಮ್ಮ ಮನೆಯಲ್ಲಿ ಮಾಡಿದ್ರೆ ಏನು ತಪ್ಪೇನಿಲ್ಲ. ಈ ಪ್ರಯತ್ನಗಳು ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸ್ವಲ್ಪ ಕೆಲವರಿಗೆಲ್ಲ ತೊಂದರೆಗಳು ಎಲ್ಲ ಆಗ್ತದೆ. ಆದರೆ ಈ ತೊಂದರೆಗಳು ನಮ್ಮ ಬದುಕಿಗಾಗಿ, ನಮ್ಮ ಜೀವನಕ್ಕಾಗಿ ಅಂತ ಹೇಳ್ತಾ, ಪೆಲಕಾಯಿ ತಿನ್ಕ, ಪೆಲತರಿ ಹೇಳೋದು ನೋಡಿ, ಅಂದರೆ ಅಕ್ಕಿಯಿಂದಲೂ ಶ್ರೇಷ್ಠವಾದುದು ಅದು. ವೈದ್ಯಕೀಯ ಇವರು
ಬಹಳ ಚೆನ್ನಾಗಿ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಬಂದಿತ್ತು ಬಾಯಲ್ಲಿ ತನ್ನಷ್ಟಕ್ಕೆ ಕಳೆದ ವರ್ಷ. ಅದು ಡಯಾಬಿಟಿಸು ಅದೆಲ್ಲ ಅಂತ. ನಮ್ಮಲ್ಲಿ ಮಾತಿನಲ್ಲಿ ವೈಜ್ಞಾನಿಕವಾದಂಥ ಉತ್ತರ ಇದೆ ಅದಕ್ಕೆ. ಹಸಿದು ಹಲಸು ಉಣ್ಣು ಮಾವು ಅಂತ. ಈಗಾಗಲೇ ಅಲ್ಲಿ ಸ್ವಾಮಿಗಳು ಹೇಳಿದರು, ಕೇರಳದಲ್ಲಿ ಒಂದು ಗಾದೆ ಇದೆ ಅಂತೆ, 6 ತಿಂಗಳು ಹಲಸಿನಿಂದ 6 ತಿಂಗಳು ಹಾಗೆ ಹೀಗೆ ಚಾಕರಿ ಪಕರಿ ಇದರಿಂದ ಬದುಕು ಸಾಕ್ತಿತ್ತು. ಇವತ್ತು ಅವಲಂಬನೆಯ ವ್ಯವಸ್ಥೆಗೆ ಹೋಗಿದ್ದೇವೆ ನಾವು. ಎಲ್ಲವೂ ಹೊರಗಿಂದ ಬರಬೇಕು. ನಾಳೆ ಹಲಸಿನ ಹಣ್ಣು ಸಮೇತ ಬರ್ಮಾದಿಂದ ಶ್ರೀಲಂಕಾದಿಂದ ಬರಬೇಕಾದಿತ್ತೇನು? ಹಾಗಾಗಬಾರ್ದು. ಮನೆ ಕಟ್ಟುವಾಗ, ಲೇಔಟ್ ಮಾಡುವಾಗ ಮರಗಳನ್ನು ಉಳಿಸೋಣ. ನಾಗಬನಗಳಲ್ಲಿ ಮರಗಳು ಇದ್ದು ನಾಗ ಅಲ್ಲಿ ಸಾನ್ನಿಧ್ಯವನ್ನು ಉಳಿಸೋಣ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಪ್ರಾಣಿ ಪಕ್ಷಿಗಳಿಗೂ ಅದನ್ನು ತಿನ್ನಲಿಕ್ಕೆ ಬಿಡ್ತಾ ಅದಕ್ಕೇನು ವಿಷ ಹಾಕಿ ಸ್ಪ್ರೇ ಮಾಡಿ ಎಲ್ಲ ಉಳಿಬೇಕು. ಅದಕ್ಕೂ ಅವಕಾಶವನ್ನು ಕಲ್ಪಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದರೊಂದಿಗೆ ಬದುಕನ್ನು ಕಟ್ಟಿಕೊಳ್ಳೋಣ, ಆರೋಗ್ಯವಂತರಾಗೋಣ, ಸಂಸ್ಕರಿಸಿದ ಆಹಾರದಿಂದ ದೂರ ಇರೋಣ ಅಂತ ಹೇಳ್ತಾ ಶುಭಾಶಯಗಳೊಂದಿಗೆ ಬನ್ನಿ, ಕೊಂಡುಕೊಳ್ಳಿ, ಸುಖಾನುಭವ ಅನುಭವಿಸಿ. ನಿಮ್ಮ ಮನೆಯಲ್ಲೂ ಹಪ್ಪಳಗಳನ್ನು, ಸಂಡಿಗೆಗಳನ್ನು ಇವುಗಳನ್ನೆಲ್ಲ ಇಟ್ಟುಕೊಂಡು ನಿಮ್ಮ ನೆಂಟರಿಷ್ಟಿಗೂ ಅದನ್ನು ಉಡುಗೊರೆಯಾಗಿ ನೀಡಿ ರೈತರಿಗೆ ಪ್ರೋತ್ಸಾಹಿಸಿ, ತಯಾರಿಕರಿಗೆ ಬೆಂಬಲಿಸಿ. ನಮಸ್ಕಾರ. ಜೀವನದ ನಡೆಗೆ, ಮಾರ್ಗಕ್ಕೆ, ಆಹಾರ ಪದ್ಧತಿಗೆ, ಬದುಕಿಗೆ ಒಂದು ಸಂದೇಶ ನೀಡಲಿಕ್ಕೆ ಪರಮ ಪೂಜ್ಯ ಯತಕಾಮನ ಜೀವರು ಬಂದಿದ್ದಾರೆ. ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಹಲಸಿನ ಪರಿಮಳದೊಂದಿಗೆ ರುಚಿಯನ್ನು ನಮಗೆ ಸವಿಲಿಕ್ಕೆ ನೀಡಿದ್ದಾರೆ. ಅವರು ರೈತರಿಗೂ ಗೌರವಿಸಿದ್ದಾರೆ. ಅವರಿಂದ ನಮಗೆ ಉದ್ಘಾಟನಾ ಮಾತು ಬರಬೇಕು. ತದನಂತರ ಡಾಕ್ಟರ್ ಸೊರಕೆ ಅವರು ವೈಜ್ಞಾನಿಕವಾದ ರೀತಿಯಲ್ಲಿ, ಅವರು ನಮ್ಮದೇ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡವರು. ಯಾಕಂದರೆ ಅವರ ಪರಂಪರೆ ಈ ಮಂಗಳೂರಿನಲ್ಲಿ ಹಲವಾರು ಸಮಾಜಮುಖಿ ಮಾತ್ರ ಅಲ್ಲ, ಧಾರ್ಮಿಕ ನಡೆಗೆ, ಭಗವದ್ಗೀತೆಗೆ ಶಕ್ತಿ ನೀಡಿದಂಥ ದೊಡ್ಡ ಕುಟುಂಬ ಅವರು, ದೊಡ್ಡ ಕುಟುಂಬ. ಇವತ್ತಿಗೆ ಅದು ಎಲ್ಲಿಯ ತನಕ ಅಂದರೆ ಹಿಂದಿನಿಂದ ಇಂದಿನ ಮಾತಾ ಅಮೃತಾನಂದಮಯ್ಯ ತನಕ ಎಲ್ಲರನ್ನು ಮಂಗಳೂರಿಗೆ ಪರಿಚಯಿಸಿದಂಥ ದೊಡ್ಡ ಕೀರ್ತಿ ಅದು ಅವರಿಗೆ ಸಲ್ತದೆ. ಇದೆಲ್ಲ ನಮ್ಮ ಭಾಗ್ಯ. ಎಲ್ಲವೂ ಬೇಕು ನಮಗೆ, ಎಲ್ಲರೂ ಬೇಕು. ಪೇಜಾವರ ಗುರುಗಳು ಬೇಕು, ಶಿಶುನಾಳ ಶರೀಫನೂ ಬೇಕು, ಇಲ್ಲ ಗಾಂಧಿಯೂ ಬೇಕು, ಗಾಂಧಿವಾದವೂ ಬೇಕು, ಅಂಬೇಡ್ಕರ್ ವಾದವೂ ಬೇಕು, ಮೋದಿ ಚಿಂತನೆಯೂ ಬೇಕು. ಯಾವುದು ಬೇಕು ಯಾವುದು ಬೇಡ ಎನ್ನುವ ಪರಿಕ್ರಮ ಉಂಟಲ್ಲ, ಅದರ ಜೊತೆಗೆ ಒಂದು ವಿಚಿತ್ರ ಸ್ವೇಚ್ಛೆ, ಸ್ವಾತಂತ್ರ್ಯ ಸ್ವೇಚ್ಛೆಯ ಒಂದು ಪರಮಾವಧಿಯ ಒಂದು ದೃಶ್ಯ. ಜೋಶಿಯವರು ಮನೆ ಮೇಲೆ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ದಿನದಲ್ಲಿ. ಸ್ವೇಚ್ಛೆಯಾಗಿ ಪರಿವರ್ತಿತ ನಮ್ಮ ಧಾರ್ಮಿಕ ನಡೆಗಳನ್ನು, ಧಾರ್ಮಿಕ ಅಂದ್ರೇನು, ಜೀವನದ ಮಾರ್ಗಗಳು. ನಮ್ಮಲ್ಲಿ ದೇವತೆಗಳಾದವರು ಮನುಷ್ಯರಾದವರೇ ದೇವತೆಗಳಾದವರು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ. ಇಲ್ಲ ಜಗತ್ತಿನಲ್ಲೇ ಹಾಗೆ. ಪ್ರವಾದಿಗಳಂದರೆ ನಮ್ಮ ಹಾಗಿನ ಮನುಷ್ಯರೇ, ಒಳ್ಳೆಯ ಚಿಂತನೆಯನ್ನು ನೀಡಿದವರು ಅವರು. ಆದರೆ ಇವತ್ತು ಅದು ಯಾವುದ್ಯಾವುದೇ ಹೆಸರಲ್ಲಿ ನಮ್ಮಲ್ಲಿ ಕೆಲವು ವಿಕೃತ ಮನೋಭೂಮಿಕೆಗಳು ಸಂದೇಶ. ಅದು ಆಹಾರ ಪದ್ಧತಿಯಲ್ಲಿ ಬದುಕು ನಾಶವಾಗ್ತಾ, ದೇಹಕ್ಕೆ ಕಾಯಕ ನಾಶವಾಗೋದಕ್ಕೆ ಕಾರಣವಾದರೆ ಇಂಥ ವಿಕೃತ ಚಿಂತನೆಗಳನ್ನು ನಾವು ಸ್ವೀಕಾರ ಮಾಡಿದ್ದಿದ್ದರೆ, ಬುದ್ಧಿನಾಶವಾದರೆ ಪ್ರಪಂಚ ನಾಶವಾಗ್ತದೆ. ಖಡಾಖಂಡಿತವಾಗಿ ಅಣುಬಾಂಬನ್ನು ಹಾಕಿಯೇ ಹಾಕ್ತಾರೆ. ಶಕ್ತಿ ಬೇಕು ನಮ್ಮಲ್ಲಿ. ಅಂಥದ್ದೆಲ್ಲ ಆಗಬಾರ್ದು. ಬಹುಶಃ ಈ ಎಲ್ಲ ದೃಷ್ಟಿಯಿಂದ ಒಂದರ್ಥದ ಒಳ್ಳೆಯ ಚಿಂತನೆಯೊಂದಿಗೆ ಆಧುನಿಕ ಬದುಕನ್ನು ಕಟ್ಟಿಕೊಂಡವರು ಡಾಕ್ಟರ್ ಸೊರಕೆ ಅವರಾಗಲಿ, ಡಾಕ್ಟರ್ ಪ್ರಭಾಕರ್ ಅಡಿಗರು 4 ವೇದಗಳನ್ನು ಅಧ್ಯಯನ ಮಾಡಿ ಇವತ್ತು ಗುರು ಪರಂಪರೆಗೆ ಉಪದೇಶ ಮಾಡುವಂಥ ಒಂದು ಮಾಡ್ತಾ ಇದ್ದಾರವರು. ಕದ್ರಿ ಮಂಜುನಾಥ ದೇವರ ಅನನ್ಯ ಭಕ್ತರಲ್ಲ, ಆರಾಧಕರು ಅವರು ಅದರ ಅರ್ಚಕರು ಹೌದು, ಪ್ರಧಾನ ಅರ್ಚಕರಲ್ಲೂ ಅವರವರು ಹೌದು. ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಎಲ್ಲಿಯೋ ಬದಿಗೋದು, ದಯವಿಟ್ಟು ಮೇಲೆ ಬನ್ನಿ. ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಚಿಂತಕರು, ಎಲ್ಲ ಕಲೆಯ ಸಂಸ್ಕೃತಿಗೆ ಸರಿಯಾಗಿ. ಶರವು ರಾಘವೇಂದ್ರ ಶಾಸ್ತ್ರಿಗಳು ಇದು ನಮ್ಮ ಜೊತೆಗೆ ಬಂದಿದ್ದಾರೆ, ಅವರು ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಂಥ ಎಲ್ಲ ಕಲಾವಿದರುಗಳಿಗೆ ಅಥವಾ ಎಲ್ಲ ಮಹಿಳೆಯರಿಗೆ, ಮಾಧ್ಯಮ ಬಂಧುಗಳಿಗೆ, ರೈತರ ಪರವಾಗಿ, ಎಲ್ಲ ರೈತರ ಪರವಾಗಿ ಕೆಳಗಡೆಯಲ್ಲಿ ರಾಮನಗರದ ಇವರು ನಮಗೆ ಹಲಸನ್ನು ತುಂಡು ಮಾಡಿಕೊಟ್ಟರು. ನೀವು ಸುಷ್ಮಾ ಅವರು ಅಲ್ಲಿಯ ತೋಟದ ಮಾಲೀಕರು, ಮಂಗಳೂರಿನ ವೈಭವ ನೋಡಬೇಕು ಅಂತೇಳಿ ರೈತರಿಗೇನು ಬೆಂಬಲಿಸ್ತಾರೆ ಅಂತ ನೋಡಲಿಕ್ಕೋಸ್ಕರ ಮಾಲಕರೇ ಬಂದಿದ್ದಾರೆ. ಅವರ ಜೊತೆಯವರಿಗೆ ಅವರು ಶ್ರೀಗಳಿಗೆ ಒಂದು ಫಲವನ್ನು ನೀಡುವುದರೊಂದಿಗೆ ಈಗ ಈ ಮೇಲಿನ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಕೇಳಿಕೊಳ್ತೇನೆ ನಾನು. ಈಗ ಹೆಣ್ಣುಮಕ್ಕಳು ಕೃಷಿಯಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳುವಂಥದ್ದನ್ನು ಸುಳ್ಳು ಮಾಡಿ ತೋರಿಸಿದ್ದಾರೆ ಅವರು. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಗೌರವ ಶ್ರೀಗಳಿಂದ ಅನುಗ್ರಹ ಸಂದೇಶ. ಎರಡನೇ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಬಾಲಂಭಟ್ ಹಾಲಲ್ಲಿ ಸಾವಯವ ಗ್ರಾಹಕ ಮಿತ್ರರೆಲ್ಲರೂ ಸೇರಿ ಹಲಸು ಮತ್ತು ಮಾವಿನ ಮೇಳವನ್ನು ಆರಂಭ ಮಾಡಿದರು. ಅದು ಉದ್ಘಾಟನೆಗೂ ನಾನು ಹೋಗಿದ್ದೆ. ಇದು ಎರಡನೇ ಕಾರ್ಯಕ್ರಮ. ಪ್ರತಿ ವರ್ಷ
ನಮ್ಮ ಕಲ್ಕುರ ಪ್ರತಿಷ್ಠಾನದ ಕಲ್ಕುರ ಅವರು ಪ್ರದೀಪ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ನಾವು ಇದರ ಹಿಂದೆ ಏನು ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಭೂಮಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಗಳು ಯಾವಿದೆ ಅದನ್ನೆಲ್ಲವನ್ನೂ ಸಂರಕ್ಷಣೆ ಮಾಡಿ ಅದನ್ನು ಜನರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ವಿಶೇಷ ಪುಣ್ಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದು ಹಲಸು ಮಾವು ಮಾತ್ರ ಅಲ್ಲ, ಅವರಲ್ಲಿ ನಮ್ಮ ದೇಶ, ಸಂಸ್ಕೃತಿ, ಭಾಷೆ, ಧರ್ಮ ಇದೆಲ್ಲವೂ ಸಹ ಉಳಿಯಬೇಕು, ಪಸರಿಸಬೇಕು, ಮುಂದಿನ ಪೀಳಿಗೆಗೆ ಅದನ್ನು ಕೊಡಬೇಕು ಅನ್ನುವ ಒಂದು ಕಳಕಳಿಯನ್ನು ನಾವು ಇದರಲ್ಲಿ ಹಿಂದೆ ನೋಡಬಹುದು. ನಾನು ಹಿಂದೆ ಹೇಳಿದ್ದೆವು, ನಾವೆಲ್ಲ ಸಣ್ಣ ವಯಸ್ಸಿನಲ್ಲಿ ಮಲೆನಾಡಲ್ಲಿ ಎಲ್ಲ ಕಡೆ ನಾವು ಸಹ ತರಕಾರಿಯನ್ನು ನಾವು ಹೊರಗಡೆ ಅಂಗಡಿಯಿಂದ ತರ್ತಾ ಇರಲಿಲ್ಲ. ಮನೆಯಲ್ಲೇ ಸುತ್ತಮುತ್ತ ಇರತಕ್ಕಂಥ ಬೆಳೆಯುವ ಅನೇಕ ಸಸ್ಯಗಳನ್ನು, ಗಿಡಗಳನ್ನು, ಹಾಗೆ ಬೇರೆ ಬೇರೆ ವಸ್ತುಗಳನ್ನು ಅಡುಗೆಗೆ ಉಪಯೋಗಿಸ್ತಾ ಇದ್ದರು. ನಿಜವಾಗಲೂ ಈ ಕೇರಳದಲ್ಲಿ ಒಂದು ಗಾದೆ ಇದೆ, ಚಕ್ಕ ಮಂಗ 6 ಮಾಸ, ಅಂಗನೆ ಇಂಗನೆ 6 ಮಾಸ ಅಂತ. ಅಂದರೆ ಚಕ್ಕ ಅಂತಂದರೆ ಹಲಸಿನಕಾಯಿ ಮತ್ತು ಮಾವು ಅದರಲ್ಲೇ 6 ತಿಂಗಳು ಕಳೆದುಬಿಡ್ಬೋದಂತೆ. ಮತ್ತು ಅದು ಇದು ಸೇರಿಬಿಟ್ಟು ಇನ್ನೊಂದು 6 ತಿಂಗಳಾಗುತ್ತೆ. ಅಂದರೆ ನೀವು ತರಕಾರಿಯನ್ನು ಕೊಂಡ್ಕೊಳ್ಳೇಬೇಕಾಗಿಲ್ಲ ಅನ್ನುವ ಒಂದು ಮಾತು ನಾನು ಕೇಳಿದ್ದೀನಿ. ಹಾಗೆ ನಮ್ಮ ದೇಶದಲ್ಲಿ ಎಷ್ಟು ನಾನಾ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಸಸ್ಯಗಳಿದೆ, ಎಷ್ಟು ಆಹಾರ ಪದಾರ್ಥಗಳಿದೆ ನಮ್ಮಲ್ಲಿ ಅಂತ ನಾವು ಇನ್ನೂ ಅದನ್ನು ತಿಳ್ಕೊಂಡು ಇಲ್ಲ, ಅದನ್ನು ಐಡೆಂಟಿಫಿಕೇಷನು ಮಾಡಲಿಲ್ಲ. ನಾವು ಸಂರಕ್ಷಣೆಗೂ ಸಹ ಅದಕ್ಕೆ ಹೆಚ್ಚು ಗಮನವನ್ನು ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೆ, ನಾವು ಬೆಳಿಗ್ಗೆ ನಾನು ಸಣ್ಣ ಹುಡುಗ ಆಗಿರುವಾಗ, ನಾವೆಲ್ಲ ಸಣ್ಣ ಮಕ್ಕಳಾಗಿ ಶಾಲೆಗೆ ಹೋಗುವಾಗ ಬೆಳಿಗ್ಗೆ ಎದ್ದ ತಕ್ಷಣ ಹೋಗೋದೆಲ್ಲಿ ಅಂತಂದರೆ ಈ ಮಾವಿನ ಹಣ್ಣನ್ನು ಬಿಡ್ತಕ್ಕಂಥ ಸಮಯದಲ್ಲಿ ಅದು ಎತ್ತರವಾದ ಮಾವಿನ ಮರ ಇದೆಯಲ್ಲ, ಅದ್ರ ಬುಡದಲ್ಲಿ ಎಷ್ಟು ಹಣ್ಣು ಬಿದ್ದಿದೆ ಅಂತ. ಯಾಕೆಂದರೆ ಒಂದು ಸತಿ ದನಗಳಿಗೆ ನೀರು ಕೊಟ್ಟು ಅದಕ್ಕೆ ಕಾಡಿಗೆ ಮೇಯೋದಕ್ಕೆ ಬಿಡ್ತಿದ್ರಲ್ಲ, ಅದಕ್ಕೆ ಮೊದಲೇ ಹೋಗಿ ನಾವು ತೊಗೊಬೇಕಿಲ್ಲದ್ರೆ ಅವು ಸಹ ಅದರಲ್ಲೂ ಒಂದು ಪಾಲಿದೆ, ಅವಕ್ಕೂ ಸಹ ಅದೊಂದು ಪಾಲಿದೆ. ಹಾಗೆ ನಮ್ಮಲ್ಲಿ ನೀವು ಒಂದು ಗಾದೆ ಇದೆ, ಭೂಮಿಲಿರ್ತಕ್ಕಂಥ ಎಲ್ಲ ಈ ಸಸ್ಯಗಳು ಸಹ ಅದು ಹುಲ್ಲಾಗಿರ್ಬೋದು, ಅದು ಔಷಧಿಯುಕ್ತವಾಗಿರ್ತಕ್ಕಂಥ ಅಂತ ಒಂದು ಭಾವನೆ ಇದೆ. ಅದು ಸತ್ಯ. ಅದನ್ನು ಹೇಗೆ ಉಪಯೋಗಿಸ್ಬೇಕು, ಯಾವುದಕ್ಕೆ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ದೇವರು ಕೊಟ್ಟಿರ್ತಕ್ಕಂಥ ಈ ಸಮೃದ್ಧವಾಗಿರ್ತಕ್ಕಂಥ ಸಸ್ಯ ಶ್ಯಾಮಲ ಅಂತ ಹೇಳಿದ್ರು ನೋಡಿ, ಸಸ್ಯ ಶ್ಯಾಮಲ ಆಗಿರ್ತಕ್ಕಂಥ ಈ ನಮ್ಮ ಭಾರತದಲ್ಲಿ ಎಷ್ಟಿದೆ. ನೀವು ಒಂದೊಂದು ಕಡೆ ಹೋದರೆ, ಒಂದೊಂದು ಬೆಂಗಾಲಿಗೆ ಹೋಗಿ, ಅಲ್ಲಿಯ ಅಡುಗೆಯ ವಿಧಾನವೇ ಬೇರೆ, ಅಲ್ಲಿ ಉಪಯೋಗಿಸ್ತಕ್ಕಂಥ ಸಾಮಗ್ರಿಗಳೇ ಬೇರೆ. ಹಾಗೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಬೇರೆ ಬೇರೆ ಹಳ್ಳಿಗಳಲ್ಲಿ, ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ರೀತಿಯ ಆಹಾರ ಸಾಮಗ್ರಿಗಳನ್ನು ನಾವು ಮಾಡ್ತೀವಿ, ಬೇರೆ ಬೇರೆ. ಒಂದೇ ನಮ್ಮ ಮೊನ್ನೆ ನಾಗ್ಪುರಿಂದ ಅಲ್ಲಿ ಅಧ್ಯಕ್ಷ ಸ್ವಾಮೀಜಿಯವರು ಬಂದಿದ್ದರು. ಅವ್ರ ಜೊತೆಗೆ ಒಂದಿಬ್ಬರು ಭಕ್ತರು ಸಹ ಬಂದಿದ್ದರು. ಅವರಿಗೆ ನಾವು ಹಲಸಿನ ಹಪ್ಪಳವನ್ನು ಕರೆದು ಕೊಟ್ವಿ. ಇದು ಏನು ಅಂತ ಕೇಳಿದ್ರು. ಇದು ಹಪ್ಪಳ ಅಂತ. ಇದು ಗಟ್ಟಿ ಇದೆಯಲ್ಲ ಅಂದರು. ಅದು ಹಲಸಿನಿಂದ ಮಾಡಿರ್ತಕ್ಕಂಥದ್ದು. ಗಟ್ಟಿ ಅಂತಂದರೆ ಈ ನಮ್ಮ ಸಾಮಾನ್ಯವಾಗಿರ್ತಕ್ಕಂಥ ಹಪ್ಪಳಕ್ಕಿಂತ ಸ್ವಲ್ಪ ಇದಿರುತ್ತೆ. ಅದನ್ನು ತಿಂದಾದ್ಮೇಲೆ ನಮ್ಗೆ ಗೊತ್ತೇ ಇರಲಿಲ್ಲ, ಹಲಸಿನಕಾಯಲ್ಲೂ ಸಹ ನಾವು ಹೀಗೆ ಮಾಡಬಹುದು ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ರು. ಹಾಗೆ ಹಲಸಿನ ಹಣ್ಣು ಅದು ಇದು ಮಾತ್ರ ಅಲ್ಲ, ಚಿಪ್ಸು ಮಾಡ್ತಾರೆ, ಅದ್ರ ಜೊತೆಗೆ ಹಲ್ವನೂ ಮಾಡ್ತಾರೆ. ಅದು ಲೀಸ್ಟೇ ಕೊಟ್ಟುಬಿಟ್ವಿ. ಅವ್ರಿಗೆ ಆಶ್ಚರ್ಯ ಆಯಿತು. ನಾನು ಮೊನ್ನೆನೂ ಹೇಳಿದ್ದೆ, ಈ ನಮ್ಮ ಬೆಂಗಾಲಲ್ಲಿ ಮತ್ತು ಇನ್ನೂ ಆ ಭಾಗದಲ್ಲಿ, ನಾರ್ತ್ ಈಸ್ಟಲ್ಲಿ ಹಲಸನ್ನು ಬೆಳೆಸ್ತಾರೆ. ಬೇಕಾದಷ್ಟು ಹಲಸಿದೆ ಇಲ್ಲಿ. ಆದರೆ ಆ ಹಲಸು ಎಳೆದಾಗಿರುವಾಗ ಅದು ಅಡುಗೆಗೆ ಮಾತ್ರ ಉಪಯೋಗಿಸ್ತಾರೆ ಹೊರತು ಹಲಸಿನ ಹಣ್ಣನ್ನು ತಿನ್ನೋದೇ ಇಲ್ಲ ಅವರು. ಆಶ್ಚರ್ಯ ನಮಗೆ. ಅವ್ರಿಗೆ ಗೊತ್ತೇ ಇಲ್ಲ, ತಿನ್ನಬೇಕು ಅಂತ ತಿನ್ನಬಹುದು ಅದನ್ನು ಅಂತ ಗೊತ್ತೇ ಇಲ್ಲ. ಅಂದರೆ ಅದಕ್ಕೆ ಹೆಚ್ಚು ಗಮನ ಕೊಡೋದಿಲ್ಲ ಅವರು. ಅದು ಅಡುಗೆಗೆ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಇಷ್ಟು ವೈವಿಧ್ಯಪೂರ್ವವಾಗಿರ್ತಕ್ಕಂಥ ಬೇರೆ ಬೇರೆ ಇದನ್ನು ಖಾದ್ಯಗಳನ್ನು ಮಾಡಬಹುದು ಅಂಥೇಳಿ ಅವರಿಗೆ ನಾವು ಹೋಗಿ ಈ ಮೇಳ ಅಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೆ ನಾನು. ಕಷ್ಟ ಇದೆ, ಯಾಕಂದರೆ ಇದು ಹಲಸಿನ ಇಲ್ಲಿ ಹೋಗಿ ಇಲ್ಲಿ ಮಾಡೋದೆಲ್ಲ ಕಷ್ಟ ಇದೆ. ಆದರೂ ಸಹ ನಾಗ್ಪುರ ಮಾತ್ರ ಅಲ್ಲ,
ಬೆಂಗಾಲಲ್ಲೂ ಸಹ, ಬೆಂಗಾಲು ಮತ್ತು ನಮ್ಮ ಇನ್ನೂ ನಾರ್ತ್ ಈಸ್ಟಲ್ಲಿ ಬೇರೆ 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 ರಾಜ್ಯಗಳಲ್ಲಿ ಅಲ್ಲಿ ಹಲಸು ಬೆಳೆಸ್ತಾರೆ. ನಿಮ್ಗೆ ಗೊತ್ತಿಲ್ಲ, ಹಲಸು ಬೆಳೆದ ಒಳ್ಳೊಳ್ಳೆ ಹಲಸಿದೆ. ಆದರೆ ಈ ರೀತಿಯಾದ ಖಾದ್ಯಗಳನ್ನ ಮಾಡಬೇಕು ಅನ್ನೋದು ಅವರಿಗೆ ಯಾರು ಹೇಳ್ಕೊಡ್ಲೂ ಇಲ್ಲ, ಗೊತ್ತೂ ಇಲ್ಲ ಅವರಿಗೆ. ನಮ್ಮಲ್ಲಿ ಎಷ್ಟು ವಿವಿಧವಾಗಿರ್ತಕ್ಕಂಥ ಮಾವಿನಿಂದ ಮಾಡ್ತಕ್ಕಂಥ ಖಾದ್ಯಗಳು ಎಷ್ಟಿದೆ. ಒಂದು ಹುಳಿ ಮಾವಿದೆ, ಅದಕ್ಕೆ ಏನು ಹೇಳ್ತಾರೆ ಮರ್ತು ಬಿಟ್ಟಿದ್ದೀನಿ ನಾನು. ಆ ಹುಳಿ ಮಾವು ಅದು ಹಣ್ಣಾಗಿ ಆದಮೇಲೆ ಅದನ್ನು ರಸವನ್ನು ತೆಗೆದು ಅದನ್ನು ಹಾಗೆ ಇಟ್ಟು ಮಳೆಗಾಲದಲ್ಲಿ ಅದಕ್ಕೆ ಒಗ್ಗರಣೆ ಹಾಕಿ ಫಸ್ಟ್ ಹಂಚಕ್ಕಂತ ಅದೇನೋ ಅಲ್ಲಿ ಏನೋ ಹೇಳ್ತಾರೆ, ನಾನು ಮರ್ತು ಬಿಟ್ಟಿದ್ದೀನಿ ಅದು ಹೆಸರೆಲ್ಲ. ಭಾಳ ವರ್ಷ ಆಯ್ತಲ್ಲ, ನಾನು 60 ವರ್ಷದ ಹಿಂದಿನ ಮಾತು ನಾನು ಹೇಳ್ತಾ ಇದ್ದೆ. ಅದು ಮಳೆಗಾಲದಲ್ಲಿ ಮಾಂಬಳ ಇಲ್ಲಿ ನಮ್ಮ ಮಲೆನಾಡಲ್ಲಿ ಹಿಂಡಿ ಮಾವು ಅಂತ ಈ ಸಿರಸಿ ಮತ್ತು ಈ ಮಲೆನಾಡಲ್ಲಿ ಸಿರಸಿ, ತೀರ್ಥಹಳ್ಳಿ, ಈ ಶೃಂಗೇರಿ ಈ ಭಾಗದಲ್ಲಿ ಅದನ್ನು ಹಿಂಡಿ ಅದರ ರಸವನ್ನು ಇಟ್ಕೊಂಡು ಮಳೆಗಾಲದಲ್ಲಿ ಅದಕ್ಕೆ ಒಗ್ಗರಣೆ ಹಾಕಿ ಫಸ್ಟ್ ಕ್ಲಾಸು. ಈಗಲೂ ಸಹ ಬಾಯಲ್ಲಿ ನೀರು ಬರ್ತಾಯಿದೆ. ಅಷ್ಟು ವೈವಿಧ್ಯವಾಗಿರ್ತಕ್ಕಂಥ ಆಹಾರಗಳನ್ನು ಅದನ್ನು ಮಾಡ್ಬೋದು. ಹಾಗಾಗಿ ನಮ್ಮ ಕಲ್ಕೂರ್ ಅವರಿಗೆ ನಾವು ಧನ್ಯವಾದ ಹೇಳಬೇಕು. ನನಗೆ ಇನ್ನೊಂದು ವಿಷಯ, ನಿಮಗೆ ಸಂತೋಷಕರವಾಗಿರ್ತಕ್ಕಂಥ ಒಂದು ವಿಷಯವನ್ನು ನಿಮಗೆ ಮುಂದೆ ಹೇಳಬೇಕು ಅಂತ ಇದ್ದೀನಿ. ಏನು ಅಂತಂದರೆ ನೋಡಿ, ನಮ್ಮಲ್ಲಿ ಎಷ್ಟು ಥರ ಭತ್ತಗಳಿದೆ ಗೊತ್ತಾ? ಬೇಕಾದಷ್ಟು ನಮ್ಮದೇ ಎಷ್ಟಲ್ಲೇ ಇರ್ತಕ್ಕಂಥದ್ದು ಬೇಕಾದಷ್ಟು ಭತ್ತ ತಳಿಗಳಿವೆ. ಸೋದೆ ಮಠದವರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ನನಗೆ ಮೆಸೇಜ್ ಕಳಿಸಿದ್ದಾರೆ. ಏನು? ಮುಂದಿನ ಪರ್ಯಾಯಕ್ಕೆ ಶುದ್ಧ ನೈವೇದ್ಯ ಸಮರ್ಪಣಂ ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದೇನು ಅಂತಂದರೆ, ಮುಂದಿನ ಪರ್ಯಾಯ ಸಮಯದಲ್ಲಿ ದಿನಕ್ಕೊಂದು ತಳಿಯ ಅಕ್ಕಿಯ ಅನ್ನ ನೈವೇದ್ಯ ಸಮರ್ಪಣೆಗೆ ರೈತರಿಗೆ ಬೊಗಸೆ ಭತ್ತ ಪ್ರದಾನ. ಇನ್ನು ಕಳಿಸಿರೋದು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಇಂಟ್ರೆಸ್ಟ್ ತಗೊಂಡು ಅದನ್ನು ರೈತರೆಲ್ಲ ಒಟ್ಟು ಮಾಡ್ತಕ್ಕಂಥವ್ರು ಒಬ್ಬರಾಗಿರ್ತಕ್ಕಂಥವ್ರು ನಾನು ಕಳಿಸಿದ್ದಾರೆ ಅವರು. ಇದು ನಾವು ಯಾವಾಗಲೂ ಮಾಡಬೇಕಾಗಿತ್ತು. ಸ್ವಾಮೀಜಿಯವರು, ಮಠದವರು ಇದನ್ನು, ಸ್ವಾಮೀಜಿಯವರು, ಸೋದೆ ಮಠದವರು ಅದನ್ನು ಆಸಕ್ತಿ ವಹಿಸಿ ಅದನ್ನು ರೈತರಿಗೆ ಕೊಟ್ಟು ಬೆಳೆಸಿ, ಆ ಬೆಳೆದಿರ್ತಕ್ಕಂಥ ಭತ್ತವನ್ನು ತಂದು ಅಕ್ಕಿ ಮಾಡಿ ಕೃಷ್ಣನಿಗೆ ಪ್ರತಿ ದಿವಸ ಒಂದೊಂದು ತಳಿ ಇದು. ಹಾಗಾದರೆ ಎಷ್ಟು ತಳಿ ಇರ್ಬೋದು ಅಂತ ನೀವು ಯೋಚನೆ ಮಾಡಿ. ಆ ತಳಿನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ವಿಧಾನವೂ ಸಹ ಇದಾಗುತ್ತೆ. ಹಾಗಾಗಿ ಎಲ್ಲರಿಗೂ ಸಹ ಯಾರಲ್ಲಿ ಆಸಕ್ತಿ ಇದೆ, ಆಸಕ್ತಿ ತಾನೇ ಬರೋದಿಲ್ಲ. ಆಸಕ್ತಿ ಬರಬೇಕಾದ್ರೆ ಅದು ಹತ್ತಿರ ಹೋಗಬೇಕು. ಅದರಲ್ಲೂ ಈ ನಮ್ಮ ಖಾದ್ಯ ಪದಾರ್ಥಗಳಿದೆಯಲ್ಲ, ಅದು ತಿಂದ ಮೇಲೆ ಅದರಲ್ಲಿ ಆಸಕ್ತಿ ಉಂಟಾಗೋದು ಅಂತ ಹೇಳ್ತಾ, ನಿಮ್ಮ ಪ್ರತಿ ವರ್ಷ ಈ ರೀತಿ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ನಮ್ಮ ಪ್ರದೀಪ್ ಕಲ್ಕೂರ್ ಅವರಿಗೂ ಮತ್ತು ಸಾವಯವ ಕೃಷಿಕ ಬಳಗ ಇದೆಯಲ್ಲ ಅವರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭೂಮಿ ಕೊಟ್ಟಿರ್ತಕ್ಕಂಥ ನಾನಾ ವಿಧವಾಗಿರ್ತಕ್ಕಂಥ ಈ ನಮ್ಮ ಸಸ್ಯ ಶ್ಯಾಮಲ ಭಾರತವನ್ನು ಇನ್ನೂ ಉಳಿಸ್ಕೊಳ್ಳೋಣ, ಮುಂದಿನ ಪೀಳಿಗೆಗೆ ಇದನ್ನು ಪರಿಚಯ ಮಾಡಿಸ್ಕೊಡೋಣ ಅಂತ ಹೇಳ್ತಾ ಶುಭವನ್ನು ಹಾರೈಸುತ್ತಾ ನಮಸ್ತೆ. ಜಯ ರಾಮಕೃಷ್ಣ. ನಮಗೆ ಏನಾದ್ರು ಕಷ್ಟ ಬಂದರೆ, ನಮ್ಗೆ ಯಾರಾದರೂ ಸ್ವಾಮೀಜಿಗಳು ಅಥವಾ ಯಾರಾದರೂ ಬಂದರೆ ನಾನು ಕಲ್ಕೂರ್ರಿಗೆ ಫೋನ್ ಮಾಡಿ, ಕಲ್ಕೂರ್ರೆ ಇವು ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅಂತೇಳಿ. ಇತ್ತೀಚೆಗೆ ಮೇಲ್ಕೋಟೆ GR ಸ್ವಾಮೀಜಿಯವ್ರ ಮನೆಗೆ ಬಂದರು. ಆಗ ಕಲ್ಕೂರವರು ಬಂದು ಭಾಳ ಚೆನ್ನಾಗಿ ಮಾತಾಡಿದರು. ಮಂಗಳೂರಿನ ಜನರ ಪರವಾಗಿ ಅವರಿಗೆ ಅಭಿನಂದಿಸುವಾಗ ಭಾಳ ಚೆನ್ನಾಗಿ ಮಾತಾಡಿದರು. ಅವರು ಯಾವಾಗಲೂ ನಾನು ಫಸ್ಟ್ ಅಮ್ಮ ಬಂದಾಗಲೂ ನಾನು ಓಡಿದ್ದು ಅಂದರೆ ಕಲ್ಕೂರ್ರ ಹತ್ರ, ಕಲ್ಕೂರ್ರೆ ಅಮ್ಮ ಬರ್ತಾ ಇದ್ದಾರೆ, ಏನಾದ್ರು ಮಾಡಬೇಕಲ್ಲ, ಅದೆಲ್ಲ ನಾನು ನೋಡ್ತೇನೆ ಅಂತೆಲ್ಲ ಮಾಡಿದರು. ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದರು. ಅವರಿಗೂ ಅವರ ಫ್ಯಾಮಿಲಿಗೂ ದೇವರು ಒಳ್ಳೆ ಆಯುರಾರೋಗ್ಯ ಕೊಡಲಿ, ಸಮೃದ್ಧಿಯನ್ನು ಕೊಡಲಿ, ಮತ್ತು ಬಂದ ನಿಮ್ಮೆಲ್ಲರಿಗೂ ದೇವರ ಆಯುರಾರೋಗ್ಯ ಮತ್ತು ಸಮೃದ್ಧಿ ಕೊಟ್ಟು ರಕ್ಷಿಸಲಿ ಅಂತ ಹೇಳಿ ನಾನು ವೇದಿಕೆಯ ಮೇಲಿರುವ ಸ್ವಾಮೀಜಿಯವರಿಗೆ, ಆಮೇಲೆ ದೊಡ್ಡ ವ್ಯಕ್ತಿಗಳಿಗೆ, ವೇದಿಕೆಯ ಕೆಳಗಿರುವ ಆತ್ಮೀಯರಿಗೆ ಎಲ್ಲ ನಮಸ್ಕರಿಸಿ, ಕಲ್ಕೂರರು ಹಲಸು ಮತ್ತು ಮಾವಿನ ಮೇಳ ಅಂತ ಮಾಡ್ತಾರೆ ಪ್ರತಿ ವರ್ಷ. ಸಾವಯವ ಕೃಷಿಕ ಗ್ರಾಹಕ ಬಳಗದ ಸಹಯೋಗದಿಂದ ಎಲ್ಲ ನಮ್ಮ ಕರ್ನಾಟಕದ ಕೃಷಿಕರೆಲ್ಲ ಸಾವಯವ
ಮಾಡುವವರೆಲ್ಲ ಇಲ್ಲಿ ಬಂದು ಸೇರಿ ಎಲ್ಲರಿಗೂ ತಮ್ಮ ಒಂದು ಕೃಷಿಯನ್ನು ಪರಿಚಯಿಸ್ತಾ ಇದ್ದಾರೆ, ಕೃಷಿಯ ಫಲವನ್ನು. ಕೃಷಿಗೆ ಮೂಲವೇ ಪ್ರಕೃತಿ, ಪ್ರಕೃತಿಯಲ್ಲೇ ಜೀವ ಸಂತತಿ ಉಂಟು. ಒಂದು ಮರಕ್ಕೆ ವೃಕ್ಷ ಅಂತ ಹೆಸರುಂಟು, ತರು ಅಂತ ಹೆಸರುಂಟು. ತರು ಅಂದರೆ ತರತಿ ತಾರಯತೀತಿ ತರುಹು, ಸ್ವಯಂ ಮೋಕ್ಷವನ್ನು ಹೊಂದದೆ. ಯಾಕೆಂದರೆ ಒಂದು ಮರ ಬೆಳೆದರೆ ಎಲ್ಲ ಜೀವರಾಶಿಗಳಿಗೂ ಕೂಡ ಆಶ್ರಯ ಆಗ್ತದೆ. ಮನುಷ್ಯರಿಗೂ ಕೂಡ ಮರ ಇಲ್ಲದ್ರೆ ಸಾಧ್ಯ ಇಲ್ಲ. ಭೂಮಿಯಲ್ಲಿ ಮರ ಆಗಲಿ ಗಿಡ ಆಗಲಿ ಹುಲ್ಲಾಗಲಿ ಬೆಳೆದೇ ಇದ್ದರೆ ಆ ಭೂಮಿಗೆ ಮರುಭೂಮಿ ಅಂತ ಹೇಳುವಂಥದ್ದು. ಅಲ್ಲಿ ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಸೂತ್ರದಲ್ಲೇ ಹೇಳ್ತಾರೆ, ಜೀವರಾಶಿಗಳಿಗೆ ಮೂಲವೇ ಈ ಸಸ್ಯ ಸಂಪತ್ತು. ಸಸ್ಯ ಇಲ್ಲದರೆ ಯಾವುದೂ ಇಲ್ಲ, ಸಸ್ಯದಿಂದಲೇ ಎಲ್ಲ. ಸಸ್ಯಂ ಇವ ಪಚ್ಯತಿ ಮರ್ತ್ಯ. ಅದರ ಸಸ್ಯದಂತೆ ನಾವು ಹುಡ್ತೇವೆ, ಸಾಯ್ತೇವೆ. ಸಸ್ಯದಂತೆ ನಾವು ಪುನಃ ಬದುಕ್ತೇವೆ. ಸಸ್ಯ ಭೂಮಿಯಲ್ಲಿ ಇದ್ದರೆ ಸಸ್ಯ ಶ್ಯಾಮಲ ಅಂತ ಹೇಳ್ತಾರೆ. ಸಸ್ಯ ಶ್ಯಾಮಲ ಮಾತರಂ, ಭೂಮಾತೆ ಸಸ್ಯ ಶ್ಯಾಮಲೆಯಾಗಿದ್ದರೆ ಮಾತ್ರ ನಮ್ಮ ಸಂಪತ್ತು ಉಳೀತದೆ ಅಂತ ಅರ್ಥ. ಆದ್ದರಿಂದ ಮುಖ್ಯವಾಗಿ ಏನು ಹೇಳಿದರೆ, ಸಸ್ಯ ಸಂಪತ್ತನ್ನು ನಾವು ನಾಶ ಮಾಡಬಾರದು. ಒಂದು ರೋಡ್ ಮಾಡುವುದಕ್ಕೋಸ್ಕರ ಅದರ ಆಚೆ ಈಚೆ ಇರುವ ಮರಗಳನ್ನು ಕಡಿಯೋದು ನನಗೆ ಸರಿ ಅಂತ ಕಾಣೋದಿಲ್ಲ. ಯಾಕೆಂದರೆ ಒಂದು ಮರ ಬೆಳೀಬೇಕಾದರೆ ಎಷ್ಟು ಕಷ್ಟ ಉಂಟು. ಮಹಾವೃಕ್ಷಗಳು, ವನಸ್ಪತಿಗಳು ಅಂತ ಹೇಳ್ತೇವೆ. ಒಂದು ವನ ಅಂತ ಆಗಬೇಕಾದರೆ ದೊಡ್ಡ ದೊಡ್ಡ ವೃಕ್ಷಗಳೇ ಇರಬೇಕು. ವನಸ್ಪತಿ, ವನವನ್ನು ರಕ್ಷಿಸುವಂತಹದ್ದು. ಆದ್ದರಿಂದ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬನ ಅಂತ ಹೇಳ್ತಾರೆ. ಬನ ಅಂತ ಹೇಳಿ, ಅಲ್ಲಿ ಬನ ಅಂತ ಯಾಕೆ, ನಾಗನನ್ನು ಆರಾಧಿಸಲಿಕ್ಕೆ. ಈಗ ಏನು ಮಾಡ್ತಾ ಇದ್ದಾರೆ ಹೇಳಿದರೆ, ಆ ವನಗಳನ್ನೆಲ್ಲ ಕಡಿದು ಅದರ ಸ್ಥಾನದಲ್ಲಿ ಒಂದು ಚಿಕ್ಕ ಗುಡಿ ಮಾಡಿ ಅದರಲ್ಲಿ ನಾಗನ ಕಲ್ಲಿಟ್ಟು ಆರಾಧಿಸ್ತಾರೆ. ಅದು ವ್ಯರ್ಥ. ಅದು ನಾಗನ ಆರಾಧನೆಗೆ ಏನು ಬೇಕು? ವನ ಬೇಕು. ವನ ಇದ್ದರೆ ಪ್ರಾಣಿಗಳೆಲ್ಲ ಬದುಕಬಹುದು. ಇಲ್ಲದ್ರೆ ಪ್ರಾಣಿಗಳು ಎಲ್ಲಿ ಬದುಕುವುದು? ಅದು ನಾಡಿಗೆ ಬರ್ತದೆ. ನಾಡಿಗೆ ಬಂದಾಗ ನಾಡಿನವರು ಅದಕ್ಕೆ ತೊಂದರೆ ಕೊಡ್ತಾರೆ, ಅದು ಸಾಯ್ತದೆ, ಅದು ನಮ್ಮನ್ನು ಕೊಲ್ತದೆ ಅಂತ ಹೇಳ್ತಾರೆ. ಅದು ಯಾಕೆ ಬರುವುದು ಈ ನಾಡಿಗೆ? ಅದಕ್ಕೆ ನೆಲೆ ಇಲ್ಲ. ನೆಲೆಯನ್ನು ಬಿಟ್ಟು ಅದು ಏನು ಮಾಡ್ತಾನೆ ಹೇಳಿದ್ರೆ ನಾಡಿಗೆ ಬರ್ತದೆ, ನಾಡಿನ ಜನರನ್ನು ಒಮ್ಮೊಮ್ಮೆ ಕೊಲ್ತದೆ. ಕೊಲ್ಲುವ ಉದ್ದೇಶ ಇಲ್ಲ, ಅದಕ್ಕೆ ಬದುಕುವುದು ಮಾತ್ರ ಒಂದೇ ಉದ್ದೇಶ. ಆದ್ದರಿಂದ ನಾವು ಮನುಷ್ಯರು ಏನು ಮಾಡ್ತೇವೆ, ನಾವು ಕಾಡನ್ನೆಲ್ಲ ಕಡಿದು ಅಲ್ಲಿ ನಮ್ಮ ಮನೆ ಮಾಡ್ತೇವೆ. ಕೃಷಿ ಭೂಮಿಯಲ್ಲಿ ಏನು ಮಾಡ್ತಾರೆ? ಮನೆ ಮಾಡ್ತಾರೆ. ಕೃಷಿಯೆಲ್ಲ ನಾಶ ಆಗಿದೆ ಈಗ. ಇಲ್ಲಾಂದರೆ ಇಲ್ಲೆಲ್ಲ ಏನು ಈ ಬಾಲಕೃಷ್ಣ ಶೆಟ್ಟರು, ಅಲ್ಲಿ ಸೇಸು ಪೂಜಾರಿ, ಅದರಾಚೆ ನಾರಾಯಣ ಪೂಜಾರಿಯವರು, ಆಮೇಲೆ ನಮ್ಮ ಗದ್ದೆ ಎಲ್ಲ ಇತ್ತು, 3 ಗದ್ದೆ. ಅದರಲ್ಲೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೆವು. ದನಗಳಿತ್ತು. ನನ್ನ ತಾಯಿ 6 ದನಗಳನ್ನು ಸಾಕ್ತಾಯಿದ್ದರು. ನಾನು ಕೂಡ ದನದ ಸೆಗಣಿಯನ್ನು ತೆಗೆದೇ 10ನೇ ಕ್ಲಾಸ್ನ ತನಕ ನಾನು ಬೆಳೆದೆ. ದನದ ಸೆಗಣಿಯನ್ನು ತೆಗೆದು ದನಕ್ಕೆ ಹುಲ್ಲುಗಳನ್ನೆಲ್ಲ ನಮ್ಮ ತೋಟದಿಂದ ತಂದು, ಆಮೇಲೆ ಹುಲ್ಲನ್ನು ನಮ್ಮ ಗದ್ದೆ ಮಾರಿದ ಮೇಲೆ ನಾನು ಇಲ್ಲಿ ವಿಜಯ್ ನ್ಯೂ ರೋಡ್ ಅಂತ ಉಂಟು, ಅಲ್ಲಿ ಒಂದು ಇದರ ಹುಲ್ಲಿನ, ದನದ ಹುಲ್ಲು ಅದರ ಒಂದು ಮಾರುವ ಒಂದು ಇದಿತ್ತು. ಅಲ್ಲಿಂದ ನಾನು ಎತ್ತಿಕೊಂಡು ಬಂದು ದನಕ್ಕೆ ಹುಲ್ಲು ನಾನು ಹಾಕುವುದು. ನನ್ನ ತಾಯಿ ಹೇಳ್ತಾ ಇದ್ದರು, ಅದಕ್ಕೋಸ್ಕರ ತಾಯಿಯ ಸೇವೆಯೂ ಆಗ್ತದೆ, ಗೋಮಾತೆಯ ಸೇವೆಯೂ ಆಗ್ತದೆ, ಭೂಮಾತೆಯ ಸೇವೆಯೂ ಆಗ್ತದೆ. ಆದಷ್ಟು ನಾನು ಜೀವಮಾನದಲ್ಲಿ 10ನೇ ತನಕ ನಾನು ಏನು ಮಾಡಿದ್ದೇನೆ, ಪರಿಸರವನ್ನು ನೋಡಿದ್ದೇನೆ, ಕೃಷಿಯನ್ನು ಮಾಡಿದ್ದೇನೆ. ಎಲ್ಲ ಕೆಲಸ, ಮನೆಯ ಕೆಲಸ ಎಲ್ಲ ನಾವೇ ಮಾಡ್ತಾ ಇದ್ದೆವು. ಅವರು ಹೇಳಿದ ಹಾಗೆ ಸ್ವಾಮೀಜಿಯವರು ಹೇಳಿದರು, ಮನೆಯಲ್ಲೇ ಬೆಳೆಯುವುದು. ಆವಾಗ ಎಲ್ಲ ಏನು ಬೆಂಡೆಕಾಯಿ, ಆಮೇಲೆ ತೊಂಡೆಕಾಯಿ, ಅದು ಇದೆಲ್ಲ ಮನೆಯಲ್ಲೇ ಆಗ್ತಾಯಿತ್ತು. ಆಮೇಲೆ ನಮ್ಮ ಗದ್ದೆಯಲ್ಲೇ
ಏನು ಭತ್ತವನ್ನು ಬೆಳೆಸಿ, ಆಮೇಲೆ ಈ ಹೆಸರು, ಆಮೇಲೆ ಉದ್ದು ಇದನ್ನೆಲ್ಲ ಬೆಳೆಸುವುದು. ಆಮೇಲೆ ನಮ್ಮ ಏನು ಅಂಗಳಕ್ಕೆ ತಂದು ಅದನ್ನು ಹಾಕುವುದು, ಅದನ್ನು ಆಮೇಲೆ ನಾವು ಕೃಷಿ ಮಾಡ್ತಾ ಇದ್ದೆವು. ಈ ಪ್ರಕಾರ ಮನೆಯಲ್ಲಿ ಎಲ್ಲ ಆಹಾರಾದಿಗಳೆಲ್ಲ ನಮ್ಮದೇ, ನಮಗೋಸ್ಕರ ನಾವೇ ಮಾಡ್ತಾಯಿದ್ದೆವು. ಕೊನೆಗೆ ಏನಾಯಿತು ಹೇಳಿದರೆ ಈ ಗದ್ದೆ ಎಲ್ಲ ಹೋಯಿತು. ಆಮೇಲೆ ನಾವೆಲ್ಲ ಅಂಗಡಿಯನ್ನು ಆಶ್ರಯ ಪಡೆದೆವು. ಹೀಗೆ ಆದ್ದರಿಂದ ಒಂದು ತರು ಅಂದರೆ ತಾರಯತಿ. ನಾವು ಒಂದು ಮರವನ್ನು ಏನು ಮಾಡಬೇಕು ಹೇಳಿದ್ರೆ ಬೀಜ ಬಿತ್ತಿ, ಆಮೇಲೆ ಸಸ್ಯ ಮಾಡಿ, ಅದನ್ನು ಗಿಡ ಮಾಡಿ, ಮರ ಮಾಡಿ, ಅದರಲ್ಲಿ ನೆರಳನ್ನು ಪಡೆದು, ಅದರಲ್ಲಿ ಏನು ಹೂಗಳನ್ನು ನೋಡಿ, ಆಮೇಲೆ ಫಲವನ್ನು ಅದು ಕೊಡ್ತದೆ. ಹೀಗೆ ಒಂದು ಪರೋಪಕಾರಾಯ ಫಲಂತಿ ವೃಕ್ಷಾ. ಪರರ ಉಪಕಾರಕ್ಕೋಸ್ಕರ ಈ ವೃಕ್ಷಗಳೆಲ್ಲ ಏನು ಮಾಡ್ತದೆ, ಫಲ ಕೊಡ್ತದಂತೆ. ಪರೋಪಕಾರಾಯ ದುಹಂತಿ ಗಾವಃ. ಗೋವುಗಳು ಕೂಡ ಅದಕ್ಕೆ ಯಾವ ಇದಿಲ್ಲ, ತನ್ನ ಕರುವಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅದೇನು ಕೊಡ್ತದೆ, ಹಾಲು ಕೊಡ್ತದೆ. ಗೋವಿನ ಹಾಲಿಗಿಂತ ಉತ್ಕೃಷ್ಟವಾದ ಹಾಲೇ ಇಲ್ಲ, ಗೋ ಮಾತೆಗಿಂತ ಉತ್ಕೃಷ್ಟವಾದ ಮಾತೇ ಇಲ್ಲ. ಆದ್ದರಿಂದ ಮಾತೆ ಅಂದರೆ ಮೊದಲು ಭೂಮಿ, ಆಮೇಲೆ ಗೋವು, ಆಮೇಲೆ ವೇದ, ಆಮೇಲೆ ವೇದ ಮಾರ್ಗದಲ್ಲಿ ನಡೆಯುವವರು. ಗೊತ್ತಾಯ್ತಾ? ವೇದ ಮಾರ್ಗದಲ್ಲಿ ನಡೆದರೆ ವೇದದಲ್ಲಿ ಹೇಳ್ತಾರೆ, ಕೃಷಿಮಿತ್ಕೃಷಸ್ವ ವಿತ್ತೇರಮಸ್ವ ಬಹುಮನ್ಯಮಾನಃ. ಕೃಷಿಯನ್ನೇ ಮಾಡು, ಕೃಷಿಯನ್ನು ಸಾವಯವ ಕೃಷಿ, ಈಗಿನ ಹಾಗೆ ಎಲ್ಲ ಅಲ್ಲ. ಸಾವಯವ ಕೃಷಿ ಮಾಡು, ಅದನ್ನು ನೀನು ದೇವರಿಗೆ ಸಮರ್ಪಿಸು, ನೀನು ಅನುಭವಿಸು, ಚೆನ್ನಾಗಿ ಆರೋಗ್ಯವನ್ನು ಹೊಂದು, ಆಯುಷ್ಯವನ್ನು ಹೊಂದು, ನೆಮ್ಮದಿಯಾಗಿ ಬದುಕು ಅಂತ ವೇದದಲ್ಲೇ ಹೇಳ್ತದೆ. ವೇದದಲ್ಲಿ ಒಂದು ಮಾತು ನಾವು ಮಂತ್ರವನ್ನು ಮೊದಲು ಹೇಳ್ತೇವೆ, ಫಲ ಹಿಡ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡುವಾಗ. ಯಾ ಫಲಿನೀರ್ಯಾ ಅಫಲ ಅಪುಷ್ಪ ಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ್ವಂ ಹಸಃ. ಯಾಹ ಫಲಿನೀಹಿ, ಯಾವುದು ಫಲವನ್ನು ಕೊಡ್ತವೆ ಅಂತಹ ಮರಗಳು. ಯಾಶ್ಚ ಪುಷ್ಪಿಣೀಹಿ, ಪುಷ್ಪಗಳನ್ನು ನೀಡ್ತವೆ ಅಂತಹ ಮರಗಳು. ಅಫಲಾಹ, ಫಲವನ್ನು ಕೊಡದ ಮರಗಳು ಕೂಡ, ಅದು ಕೂಡ ದೇವರ ಹಾಗೆ, ಅದು ಕೂಡ ತರು, ಅದು ಕೂಡ ನಮ್ಮನ್ನು ಏನು ಮಾಡ್ತದೆ ಹೇಳಿದರೆ ಈ ಸಂಸಾರ ಸಾಗರದಿಂದ ದಾಟಿಸ್ತದೆ. ಯಾ ಫಲಿನೀರ್ಯ ಅಫಲಾಹ, ಫಲವನ್ನು ಕೊಡುವುದಿಲ್ಲ. ಅಪುಷ್ಪಾಹ, ಪುಷ್ಪವನ್ನು ಕೊಡುವುದಿಲ್ಲ. ಆಮೇಲೆ ಪುಷ್ಪವನ್ನು ಕೊಡುವ ಮರಗಳು. ಹೀಗೆ ತುಂಬ ವಿಧದ ಮರಗಳು ಇವೆ. ಹೇಳ್ತಾರೆ ಆದ ಮಂತ್ರದಲ್ಲಿ, ಯಾ ಫಲಿನೀರ್ಯ ಅಫಲಾಹ ಅಪುಷ್ಪಾಹ ಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಹ. ಅದಕ್ಕೆಲ್ಲ ಕಾರಣ ಬೃಹಸ್ಪತಿ ಅಂದರೆ ಭಗವಂತ ಬ್ರಹ್ಮ. ಬೃಹಸ್ಪತಿ ಅಂದರೆ ಬೃಹತಾಂ ಪತಿ. ಬೃಹಂತಃ ನಾಮ ದೇವಾಃ, ಬೃಹಂತಃ ನಾಮ ಮಹಾತ್ಮಾನಃ, ತೇಷಾಂ ಪತಿ ತೇಷಾಂ ರಕ್ಷಕಃ. ಬೃಹಸ್ಪತಿ ಪ್ರಸೂತಾಃ ತೇನೈವ ಏತೆ ಸರ್ವೇಪಿ ಪ್ರಸೂತಾಃ ಉತ್ಪನ್ನಾಃ. ಆದ್ದರಿಂದ ತಾನೋ ಮುಂಚಂತು ಹಸಃ. ಅವುಗಳು ಏನು ಮಾಡಲಿ ಹೇಳಿದರೆ ನಮ್ಮ ಎಲ್ಲ ಪಾಪವನ್ನು ನಿವಾರಣೆ ಮಾಡಲಿ. ಪಾಪ ಅಂದರೆ ನಾವು ತಿಳಿದು ಅಥವಾ ತಿಳಿಯದೆ ಪಾಪ ಮಾಡ್ತೇವೆ. ವೇದದಲ್ಲಿ ಹೇಳಿದ ದಾರಿಯಲ್ಲಿ ಹೋದರೆ ಅಲ್ಲಿ ಕಿಂಚಿತ್ ಪಾಪ ಇದ್ದರೂ ಕೂಡ ಅದು ನಮ್ಮನ್ನೇನು ಮಾಡುವುದಿಲ್ಲ. ನಿಷ್ಕಾರಣವಾಗಿ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮದಲ್ಲೇ ನಮಗೆ ಅಧಿಕಾರ. ಕರ್ಮ ಅಂದರೆ ಯಾವುದು? ಕುರ್ವನ್ನೇವೇಹ ಕರ್ಮಾಣಿ ಜಿಜಿ ವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹಮಾಗೃಧ ಕಸ್ಯ ಸ್ವಿಧನಂ. ನಾವು ಯಾರನ್ನು ಆಶ್ರಯಿಸಬೇಕಿಲ್ಲ, ಯಾರನ್ನು ಬೇಡಬೇಕು ಅಂತ ಇಲ್ಲ. ಈಶನನ್ನು ಮಾತ್ರ ನಾವು ಬೇಡಬೇಕು. ಅವನೇ ಜಗದೊಡೆಯ, ಅವನೇ ಜಗತ್ತಿನ ಅಷ್ಟಕರ್ತೃ. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷೌ ಚ ಪುರುಷಾತ್ ಯಸ್ಮಾತ್ ಸ ಹರಿರೇಖರಾಟ್. ಅಂತಹ ಶ್ರೀಹರಿಯೇ ಓಂಕಾರ ಪ್ರತಿಪಾದ್ಯ, ವೇದ ಪ್ರತಿಪಾದ್ಯ. ಜಗತ್ತಿನ ಎಲ್ಲ ಸ್ವಾತಂತ್ರ್ಯವು ಅವನ ಅಧೀನ, ನಾವೆಲ್ಲ ಅವನ ಅಧೀನ ಆಗಿದ್ದೇವೆ. ಆದರೆ ನಾವೆಲ್ಲ ಭಗವಂತನ ಅಧೀನವಾಗಿ ಚೆನ್ನಾಗಿ ಜೀವನ ನಡೆಸುವ, ಪ್ರಕೃತಿಯೊಂದಿಗೆ ನಾವು ಬೆರೆಯುವ, ಪ್ರಕೃತಿಯನ್ನು ಬೆಳೆಸುವ, ಆವಾಗ ನಮ್ಮ ಅಭಿವೃದ್ಧಿ ಆಗ್ತದೆ. ಪ್ರಕೃತಿಯನ್ನು ನಾಶ ಮಾಡಿದರೆ, ಬಿಲ್ಡಿಂಗ್ಗಳನ್ನೆಲ್ಲ ಕಟ್ಟಿದರೆ ಖಂಡಿತವಾಗಿಯೂ ನಮ್ಮ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ.